ಆತ್ಮೀಯ ವಿದ್ಯಾರ್ಥಿ ತರಗತಿಗೆ ಸ್ವಾಗತ. ನೋಡ್ಕೊಂಡ್ಬಿಡೋಣ ಏನೇನೆಲ್ಲ ಇದೆ ಸುದ್ದಿಯಲ್ಲಿ ಅಂತ ಹೆಡ್ಲೈನ್ಸ್ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ನಿಸಾರ್ ಸ್ಯಾಟಲೈಟ್ ಅಂತ GSLV F-16 ಕರ್ನಾಟಕ ಲೋಕಾಯುಕ್ತ ಸುದ್ದಿಯಲ್ಲಿತ್ತು. ಒಳ್ಳೆ ಟೈಫೂನ್ ಬ್ಲಾಕ್ 4 ಬ್ಯಾಲಿಸ್ಟಿಕ್ ಮಿಸೈಲ್ ಟರ್ಕಿ, ಎಟ್ರುಸ್ಕನ್ ಸಿವಿಲೈಸೇಷನ್ ಇನ್ ಇಟಲಿ, USA withdraw from UNESCO, ವರ್ಲ್ಡ್ bank report on Indian cities, India witnessed 44% surge in IP filling over in 5 years, Chola Ganga Lake Tamil Nadu, Financial Inclusion Index, Winter Fog Experiment in Northern India, IPC Section 498 Subclass A ಸುದ್ದಿಯಲ್ಲಿದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ 143 ಸುದ್ದಿಯಲ್ಲಿತ್ತು. ಆಮೇಲೆ ಬಯೋಸ್ಟಿಮ್ಯುಲೆಂಟ್ ಸುದ್ದಿಯಲ್ಲಿದೆ. ಪಾರ್ಲಿಮೆಂಟ್ ಮೆಂಬರ್ಸ್ ಅಕ್ರಾಸ್ ದ ಪಾರ್ಟಿ ಲೈನ್ಸ್ ಸಬ್ಮಿಟ್ ಮೋಷನ್ ಇನ್ ಪಾರ್ಲಿಮೆಂಟ್ ಟು ರಿಮೂವ್ ದ ಜಸ್ಟಿಸ್ ಯಶವಂತ್ ವರ್ಮಾ ಸುದ್ದಿಯಲ್ಲಿದೆ. ಆಮೇಲೆ IMF ರಿಪೋರ್ಟ್ ಆನ್ UPI ಪೇಮೆಂಟ್, ಅಂದರೆ ಈ IMF ರಿಪೋರ್ಟ್ ಮಾಡಿದೆ UPI ಪೇಮೆಂಟು ಕೇವಲ ಜೂನ್ ತಿಂಗಳ 1ರಲ್ಲೇ 18.39 ಬಿಲಿಯನ್ನಷ್ಟು ಪಾವತಿ ವರ್ಗಾವಣೆಯಾಗಿದೆ. ಗೌರ್ಮೆಂಟ್ ಔಟ್ಲೈನ್ ಕೀ ಸ್ಟ್ರಾಟಜಿಕ್ ಟು ಎನ್ಶ್ಯೂರ್ ಸಸ್ಟೈನಬಿಲಿಟಿ ಕಾಂಪಿಟೇಟಿವ್ನೆಸ್ ಆಫ್ ಕೋಲ್ ಸೆಕ್ಟರ್. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಸುದ್ದಿಯಲ್ಲಿದೆ. ಬಿಲ್ ಆಫ್ ಲ್ಯಾಂಡಿಂಗ್ ಬಿಲ್ 2025 ಸುದ್ದಿಯಲ್ಲಿದೆ. ನ್ಯಾಷನಲ್ ಇದು ಬಿಲ್ ಅಷ್ಟೇ. ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ ಇಂಟ್ರಡ್ಯೂಸ್ ಇನ್ ಲೋಕಸಭೆಯಲ್ಲಿ ಇದು ನ್ಯಾಷನಲ್ ರಾಷ್ಟ್ರೀಯ ಕ್ರೀಡಾ ಆಡಳಿತ ಬಿಲ್ ಇಂಟ್ರೊಡ್ಯೂಸ್ ಮಾಡಲಾಗಿದೆ ಲೋಕಸಭೆಯಲ್ಲಿ. ಆಮೇಲೆ ಮೇರಿ ಪಂಚಾಯತ್ ಅಪ್ಲಿಕೇಶನ್ ಆ್ಯಪ್ ಸುದ್ದಿಯಲ್ಲಿದೆ. ಆಮೇಲೆ ಕಾಶಿ ಡಿಕ್ಲರೇಷನ್ ಸುದ್ದಿಯಲ್ಲಿದೆ. ಆಮೇಲೆ ಹೆನ್ಲಿ ಪಾಸ್ಪೋರ್ಟ್ ಬಿಡುಗಡೆಯಾಗಿದೆ, ಇದು ಸುದ್ದಿಯಲ್ಲಿದೆ. ಎಲ್ಲ ತಾವು ವೀಕ್ಷಿಸುವ ಮೊಬೈಲ್ ವಿಜುವಲಿಟಿ ಕ್ವಾಲಿಟಿನ ಹೆಚ್ಚಿಸ್ಕೊಳ್ಳಿ, ಯಾಕಂದರೆ ಹ್ಯಾಂಡ್ ರಿಟನ್ ಇರೋದರಿಂದ ತಮಗೆ ಸ್ಪಷ್ಟ ಕಾಣಲಿ ಅಂತ. ಮೊದಲನೇ ಸುದ್ದಿ, ನಾಸಾ ಮತ್ತು ಅಮೆರಿಕದ ನಾಸಾ, ಭಾರತ ಇಸ್ರೋ ಮೊದಲ ಜಂಟಿ ಉಪಗ್ರಹ ನಿಸಾರ್ ಜುಲೈ 30ರಂದು ಉಡಾವಣೆಗೊಳ್ಳಲಿದೆ. ಹಾಗಾಗಿ ಈ ನಿಸಾರ್ ಸುದ್ದಿಯಲ್ಲಿತ್ತು. ನಾಸಾ ಮತ್ತು ಇಸ್ರೋದ ಮೊದಲ ಜಂಟಿ ಉಪಗ್ರಹ ನಿಸಾರ್ ಜುಲೈ 30ರಂದು ಉಡಾವಣೆಗೊಳ್ಳಲಿದೆ. ಉಡಾವಣಾ ವಾಹನ ಯಾವುದಂದ್ರೆ GSLV F-16 ರಾಕೆಟ್ ಆಗಿದೆ. ಉಡಾವಣಾ ಸ್ಥಳ ಶ್ರೀಹರಿಕೋಟ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ. ಕಕ್ಷೆ ಸೂರ್ಯನ ಸಿಂಕ್ರೋನಸ್ ಕಕ್ಷೆಗೆ ಸೇರಿಸಲಿದೆ. ಉಪಗ್ರಹದ ಹೆಸರು ಸಿಂಥೆಟಿಕ್ ಆರ್ಚರ್ ರಾಡರ್ ನಿಸಾರ್. ಕರ್ನಾಟಕದ ಲೋಕಾಯುಕ್ತ ಸುದ್ದಿಯಲ್ಲಿತ್ತು. ಮೊದಲಿಗೆ ಅಕ್ರಮ ಆಸ್ತಿ ಪ್ರಕರಣದಲ್ಲಿ IAS ಅಧಿಕಾರಿ ವಸಂತಿ ಅಮರ್ ಇತರೆ 7 ಜನರ ಸರ್ಕಾರಿ ಅಧಿಕಾರಿಗಳ ಮೇಲೆ ಕರ್ನಾಟಕ ಲೋಕಾಯುಕ್ತ ದಾಳಿ ಮಾಡಲಾಗಿತ್ತು. ಅಂದರೆ ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಸಹ ಬೀದರ್, ಕಲಬುರಗಿ, ಬೆಂಗಳೂರು ಹಲವು ಕಡೆ ದಾಳಿಯಾಗಿತ್ತು. ಅದರಲ್ಲಿ ಇದೊಂದು ಕೇಸು. ಬೆಂಗಳೂರಿನ ಉತ್ತರದ ದಾಸನಪುರದಲ್ಲಿ 10 ಎಕರೆ 2 ಗುಂಟೆ ಭೂಮಿಗೆ ಸಂಬಂಧಿಸಿದಂತೆ ಅಕ್ರಮ ಎಸಗಿಸಲಾಗಿದ್ದು FIR ದಾಖಲಿಸಲಾಗಿದೆ. ಕೇಂದ್ರದಲ್ಲಿ ಲೋಕಪಾಲ, ರಾಜ್ಯದಲ್ಲಿ ಲೋಕಾಯುಕ್ತ. ಇದು ಲೋಕಾಯುಕ್ತ ಕಾಯ್ದೆ 2013 ಅಡಿಯಲ್ಲಿ ಜನವರಿ 16, 2014ರಂದು ಜಾರಿಗೆ ಬಂತು. ಈ ಜನವರಿ 16ನ್ನು ಲೋಕಪಾಲ ಸಂಸ್ಥಾಪನಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾರೆ, 16 ಜನವರಿ. ಭಾರತದಲ್ಲಿ ಪರಿಣಾಮಕಾರಿಯಾಗಿ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆಯಾಗಿದೆ. ಇದು ಒಂಬಡ್ಸ್ಮನ್ ಪರಿಕಲ್ಪನೆ ಹೊಂದಿದೆ. ಭಾರತದಲ್ಲಿ ಮೊಟ್ಟಮೊದಲಿಗೆ 1960ರ ಅಡ್ಮಿನಿಸ್ಟ್ರೇಷನ್ ರಿಫಾರ್ಮ್ಸ್ ಕಮಿಷನ್ ARC ಶಿಫಾರಸು ಮಾಡಲಾಗಿತ್ತು. ಇದೆಲ್ಲ ನಾನು ಆಲ್ರೆಡಿ ನೋಡ್ಕೊಂಡು ಬನ್ನಿ. ಆಲ್ರೆಡಿ ಇದಕ್ಕಂತೆ ಸಪ್ರೇಟ್ ಒಂದು ಕ್ಲಾಸ್ ಮಾಡಿದ್ದೀನಿ. ಒಂಬಡ್ಸ್ಮನ್ ಪರಿಕಲ್ಪನೆ 1890ರಲ್ಲಿ ಸ್ವೀಡನ್ ದೇಶದಲ್ಲಿ ಹುಟ್ಟಿಕೊಂಡಿತು. ಇದನ್ನು ಪರಿಕಲ್ಪನೆ ಆಧಾರವಾಗಿ ಇಲ್ಲಿ ಭಾರತದಲ್ಲಿ ಬಂತು. ಇದು ನೋಡಿ, 1963ರಲ್ಲಿ LM ಸಿಂಘಿಯವರು ಮೊಟ್ಟಮೊದಲ ಬಾರಿಗೆ ಲೋಕಾಯುಕ್ತ ಪದ ಎಂಬ ಲೋಕಾಯುಕ್ತ ಮತ್ತು ಲೋಕಪಾಲ್ ಪದಗಳನ್ನು ಬಳಸಿದರು. ಇದು 1960ರಲ್ಲಿ ಸಂಸತ್ತಲ್ಲಿ ಮೊದಲ ಪ್ರಸ್ತಾಪಿಸಿದ್ರು ಯಾರಂತ ಇದು ನೋಡಿರಿ, ನಿನ್ನೆ ಕ್ಲಾಸ್ನಲ್ಲಿ ಹೇಳಿದ್ದೀನಿ.
ಆಮೇಲೆ 2014ರಲ್ಲಿ ಜನವರಿ 16ರಂದು ಜಾರಿಗೆ ಬಂತು ಅಂತ ಹೇಳೀನಿ. ಈ ಪ್ರಸ್ತುತ ಯಾರದರ ಲೋಕಪಾಲರು ಅಂತ ನೋಡೋಣ. ಮೊದಲ ಲೋಕಪಾಲರಾಗಿ ಆಯ್ಕೆ ಅಂದರೆ 2014ರಾಗ ಏನು ಜಾರಿ ಬಂತವಾಗ ಮೊದಲ ಪಿನಾಕಿ ಚಂದ್ರ ಘೋಷ್ ಅವರು ಮೊದಲ ಆಯ್ಕೆಗೆ ಸೇವೆ ಸಲ್ಲಿಸ್ತಾರೆ. ಪ್ರಸ್ತುತ ಯಾರದಾರ ಅಂದ್ರೆ ಲೋಕಪಾಲರಾಗಿ ಈಗ ಪ್ರೆಸೆಂಟ್ 2025ರಲ್ಲಿ ನ್ಯಾಯಮೂರ್ತಿ ಅಜಯ್ ಮಾಣಿಕ್ರಾವ್ ಖಿನ್ವಿಲ್ಕರ್ ಅದರ. ಹಾಗಾದರೆ ಈ ಪ್ರಸ್ತುತ ಕರ್ನಾಟಕದ ಲೋಕಾಯುಕ್ತರು ಯಾರದಾರ ಅಂದ್ರೆ ಕರ್ನಾಟಕದ ಮೊದಲ ಲೋಕಾಯುಕ್ತರು ಯಾರಿದ್ರು? ಎ ಡಿ ಕೌಶಲ್ ಇದ್ದರು. ಈ ಪ್ರಸ್ತುತ 2025ರಲ್ಲಿ ಯಾರದಂದ್ರೆ ಈ ಪ್ರಸ್ತುತ ಲೋಕಾಯುಕ್ತರಾಗಿ ಭೀಮನಗೌಡ ಸಂಗನಗೌಡ ಪಾಟೀಲ್ ಅವರು ಸೇವೆ ಸಲ್ಲಿಸಿದ್ದಾರೆ. ನಂತರ ಸುದ್ದಿಯಲ್ಲಿದೆ ಟರ್ಕಿ ದೇಶದ ಟರ್ಕಿಸ್ನ ಟೈಫೂನ್ ಬ್ಲಾಕ್ 4 ಸುದ್ದಿಯಲ್ಲಿದೆ. ಇದು ಏನದ ಟೈಫೂನ್ ಬ್ಲಾಕ್ 4 ಅಂದ್ರೆ ಇತ್ತೀಚೆಗೆ ಇಸ್ತಾಂಬುಲ್ನಲ್ಲಿ ಟರ್ಕಿ ತನ್ನ ಮೊದಲ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅದರ ಹೆಸರೇಂದ್ರೆ ಟೈಫೂನ್ ಬ್ಲಾಕ್ 4 ಅನಾವರಣಗೊಳಿಸಿದೆ. ಹೈಪರ್ಸಾನಿಕ್ ಅಂದರೆ ಶಬ್ದದ ವೇಗಕ್ಕಿಂತ 5 ಪಟ್ಟು ವೇಗ ಹೆಚ್ಚು, ಅಂದರೆ ಮ್ಯಾಕ್ 5 ಹೊಂದಿದೆ ಅದರ ಸ್ಪೀಡ್. ಟೈಫೂನ್ ಬ್ಲಾಕ್ 4 ಅನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದ್ರೆ ಆ ಟರ್ಕಿ ದೇಶದ ಒಂದು ಡಿಫೆನ್ಸ್ ಕಂಪನಿ, ಟರ್ಕಿಸ್ ರಕ್ಷಣಾ ಕಂಪನಿ, ಅದರ ಹೆಸರು ರಾಕೆಟ್ ಅಭಿವೃದ್ಧಿಪಡಿಸಿದೆ. ಹಾಗಾದರೆ ಭಾರತದಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಬೆಳವಣಿಗೆ ನೋಡಿ. ಈ ಭಾರತದಲ್ಲಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಅಭಿವೃದ್ಧಿ ಯಾವ ಥರ ಅಂದಿದೆ ಅಂದರೆ ನೋಡೋಣ. ಹಂತ 1 ಮತ್ತು ಹಂತ 2 ರೀತಿ ಇದರಲ್ಲಿ ಅಭಿವೃದ್ಧಿಪಡಿಸಲಾಗಿದೆ. ಮೊದಲನೇ ಹಂತದಲ್ಲಿ ಸಣ್ಣ ಮತ್ತು ಮಧ್ಯಮ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಎಷ್ಟು ಸ್ಪೀಡ್ ಕಿಲೋಮೀಟರ್ ಅಂದರೆ 2000 ಕಿಲೋಮೀಟರ್ವರೆಗೆ ಇದು ಹೊಂದಿದೆ ಮೊದಲನೇ ಹಂತದ್ದು. ಆ ಮೊದಲನೇ ಹಂತದಕ್ಕೆ ಎಕ್ಸಾಂಪಲ್ ಯಾವಂದ್ರೆ ನೋಡಿ, ಪೃಥ್ವಿ ಏರ್ ಡಿಫೆನ್ಸ್ ಅಂತ ಪೃಥ್ವಿ ಏರ್ ಡಿಫೆನ್ಸು. ಆಮೇಲೆ ಆ್ಯಡ್ ಅಂತ ಇದು ಅಶ್ವಿನ್ ಅಡ್ವಾನ್ಸ್ ಏರ್ ಡಿಫೆನ್ಸ್ ಅಂತ ಇವೆರಡು ಒಳಗೊಂಡಿದೆ. ಪೃಥ್ವಿ ಏರ್ ಡಿಫೆನ್ಸು, ಅಶ್ವಿನ್ ಅಡ್ವಾನ್ಸ್ ಏರ್ ಡಿಫೆನ್ಸ್ ಅಂತ. ಆಮೇಲೆ ಸ್ಟೋರ್ಡ್ ಫಿಶ್ ರಾಡರ್ಗಳು ಮೊದಲ ಹಂತದ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಭಾರತದಲ್ಲಿ ಒಳಗೊಂಡಿದೆ. ಎರಡನೇ ಹಂತದಲ್ಲಿ ಯಾವ ಒಳಗೊಂಡಿದೆ ಅಂತ ನೋಡಿ. ದೀರ್ಘ ಶ್ರೇಣಿಯ ಕ್ಷಿಪಣಿಗಳು 5000 ಕಿಲೋಮೀಟರ್ಗಿಂತ ಹೆಚ್ಚು ದೂರದ್ದು AD-1 ಮತ್ತು AD-2 ಅಂತ ಎರಡನೇ ಹಂತದ ಬ್ಯಾಲಿಸ್ಟಿಕ್ ಮಿಸೈಲ್ಗಳು. ಆಮೇಲೆ ICBR ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಖಂಡಾಂತರ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಯಾವಂತ ನೋಡೋಣ. ಭಾರತದಲ್ಲಿ ಖಂಡಾಂತರ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಯಾವಂತ ನೋಡೋಣ. ಅಗ್ನಿ ಸೀರೀಸ್, ಅಗ್ನಿ 1, ಅಗ್ನಿ 2, ಅಗ್ನಿ 3, ಅಗ್ನಿ 4, ಅಗ್ನಿ 5, ಇನ್ನು ಅಗ್ನಿ 6 ಅದು ಅಭಿವೃದ್ಧಿ ಹಂತದಲ್ಲಿದೆ. ಅಗ್ನಿ 6 ಬೆಳವಣಿಗೆ ಹಂತದಲ್ಲಿದೆ. ಹಾಗೂ ಪೃಥ್ವಿ ಸೀರೀಸ್ ಸಹ ಈ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ನಲ್ಲಿ ಬರ್ತದೆ. ಇಲ್ಲಿ ಪೃಥ್ವಿ 1, ಪೃಥ್ವಿ 2, ಪೃಥ್ವಿ 3. ಆಮೇಲೆ ಅದರ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಯಾವಂದ್ರೆ ಶೌರ್ಯ ಮತ್ತು K-15 ಸಾಗರಿಕ ಅಂತ ಇವು ಸಹ ಭಾರತದಲ್ಲಿ ಇರತಕ್ಕಂಥ ಬ್ಯಾಲಿಸ್ಟಿಕ್ ಮಿಸೈಲ್ಗಳಾಗಿದ್ದಾವೆ. ನಂತರ ಅಮೆರಿಕದು ಎಕ್ಸಾಂಪಲ್ಸಿಗೆ ಈಗ ಟರ್ಕಿಶ್ ನಡಿನಿ ಇಂಡಿಯಾದ ಇಷ್ಟದು. ಅಮೆರಿಕದೆಲ್ಲ ಯಾವಂದ್ರೆ LGM-30G ಅಂತ, ಆಮೇಲೆ ಟೈಟಾನ್ 1 ಅಂತ, ಆಮೇಲೆ ಪೀಸ್ ಕೀಪರ್ MX ಅಂತ. ಆಮೇಲೆ ಚೈನಾದು ಯಾವಂತ ನೋಡೋಣ. ಚೈನಾ ದೇಶದ್ದು DF-41, DF-5, JL-2 ಅಂತ. ಆಮೇಲೆ ರಷ್ಯಾ ದೇಶದ್ದು RS-28 ಸ್ಮಾರ್ಟ್ ಅಂತ. ಅದಕ್ಕೆ ಇನ್ನೊಂದು ಸತನ್ 2 ಅಂತ ಸಹ ಕರೀತಾರೆ, RS-24 ಯಾರ್ಸ್ ಅಂತ. ಆಮೇಲೆ ಇಸ್ರೇಲ್ ದೇಶದ್ದು ಯಾವುದಂದ್ರೆ ಜೆರಿಕೋ 3 ಅಂತ. ಇವು ಬ್ಯಾಲಿಸ್ಟಿಕ್ ಮಿಸೈಲ್ಗಳಾಗಿದ್ದಾವೆ. ನಂತರ ಸುದ್ದಿಯಲ್ಲಿರೋದು ಎಟ್ರುಸ್ಕನ್ ನಾಗರಿಕತೆ ಇತ್ತೀಚೆಗೆ ಇಟಲಿಯಲ್ಲಿ ಕಂಡುಹಿಡಿಯಲಾಗಿದೆ. ಈ ನಾಗರಿಕತೆ ಕುರಿತು ಈ ನಾಗರಿಕತೆಯು ಯಾವಾಗ ಬೆಳವಣಿಗೆ ಹೊಂದಿತ್ತಂದ್ರೆ 8ನೇ ಮತ್ತು 3ನೇ ಶತಮಾನಗಳಲ್ಲಿ ವರ್ಧಮಾನಕ್ಕೆ ಬಂದಂತಹ ಒಂದು ಮೆಡಿಟೇರಿಯನ್ ನಾಗರಿಕತೆಗೆ ಒಳಪಟ್ಟಿದೆ ಎಟ್ರುಸ್ಕನ್. ಹೈರೇನಿಯರು ಎಂದು ಈ ಎಟ್ರುಸ್ಕನ್ನರಿಗೆ ಕರೆಯಲಾಗುತ್ತದೆ. ಇವ್ರ ಧಾರ್ಮಿಕ ನಂಬಿಕೆ ಏನಂದ್ರೆ ವಿಶ್ವದಲ್ಲಿ ನಂಬಿಕೆ ಹೊಂದಿದ್ದರು, ದೇವರು ಮತ್ತು ಪ್ರಕೃತಿಯನ್ನು ಪೂಜಿಸುತ್ತಿದ್ದರು. ಇವರು ಪೂಜಿಸುವಂಥ ದೇವರುಗಳು ಯಾರಪ್ಪ ಅಂದ್ರೆ ನೋಡಿ, ಜಿಯಸ್, ಹರ್ಮ್ಸ್, ಅಥೇನಾ ಇವುಗಳು ಗ್ರೀಕ್ ಮತ್ತು ರೋಮನ್ ದೇವತೆಗಳನ್ನು ಹೋಲುವಂಥ ದೇವರುಗಳಾಗಿದ್ದರು. ನಂತರ ಸುದ್ದಿಯಲ್ಲಿದೆ ಯುನೆಸ್ಕೋದಿಂದ ಅಮೆರಿಕ ಮತ್ತೊಮ್ಮೆ ಹೊರಬರಲಿದೆ. ಈ ಡೊನಾಲ್ಡ್ ಟ್ರಂಪ್ ಅವರ ಆಡಳಿತದಲ್ಲಿ ಈ ಥರ ಒಂಥರ ಪ್ರೆಜರ್ ಒಳಪಟ್ಟು WHO ಇತ್ತೀಚೆಗೆ ಹೊರ ಬಂದಿದ್ದರು, ಬರ್ತೀನಿ ಅಂತ ಹೇಳಿದರು. ಆಮೇಲೆ ಈಗ ಇತ್ತೀಚೆಗೆ ಯುನೆಸ್ಕೋದಿಂದ ಬರಲು ಆಲೋಚಿಸಿದೆ ಅಂತ US. ನೋಡೋಣ ಸುದ್ದಿ ಏನಂತ.
ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್. ಯುನೆಸ್ಕೋ ಎರಡನೇ ಮಹಾಯುದ್ಧದ ನಂತರ 1945ರಲ್ಲಿ ಆರಂಭ ಆಯಿತು. ಅಂತಾರಾಷ್ಟ್ರೀಯ ಬೌದ್ಧಿಕ ಸಹಕಾರ ಸಮಿತಿ ಎಂಬ ಹಳೆ ಗುಂಪಿನಿಂದ ಇದು ಯುನೆಸ್ಕೋ ಬಂದಿದೆ. ಈ ಯುನೆಸ್ಕೋದ ಗುರಿ ಏನಂದ್ರೆ ವಿಶ್ವಶಾಂತಿ, ಸುರಕ್ಷತೆ ನಿರ್ಮಿಸಲು, ಶಿಕ್ಷಣ, ಕಲೆ, ವಿಜ್ಞಾನ, ಸಂಸ್ಕೃತಿಯಲ್ಲಿ ದೇಶಗಳು ಒಟ್ಟಾಗಿ ಕೆಲಸ ನಿರ್ವಹಿಸಲು ಪ್ರೋತ್ಸಾಹಿಸುತ್ತದೆ. ಈ ಯುನೆಸ್ಕೋನ ಪ್ರಧಾನ ಕಚೇರಿ ಇರೋದು ಪ್ಯಾರಿಸ್, ಫ್ರಾನ್ಸ್ ದೇಶ. ಸ್ಥಾಪನೆ ಇದು ಯುಕೆಯಲ್ಲಾಗಿತ್ತು. ಸದಸ್ಯ ರಾಷ್ಟ್ರಗಳು 194, ಸಹಾಯಕ ಸದಸ್ಯ ರಾಷ್ಟ್ರಗಳು 12. ಇದು ಮುಖ್ಯವಾಗಿ ವಿದ್ಯಾಭ್ಯಾಸ, ನೈಸರ್ಗಿಕ ವಿಜ್ಞಾನ, ಸಾಮಾಜಿಕ ಮತ್ತು ಮಾನವೀಯ ವಿಜ್ಞಾನ, ಸಂಸ್ಕೃತಿ, ಸಂವಹನ ಮತ್ತು ಮಾಹಿತಿ ಈ ರೀತಿ 5 ಪ್ರಮುಖ ಕ್ಷೇತ್ರಗಳ ಮೇಲೆ ಕೇಂದ್ರೀಕರಿಸಿದೆ. ಈ ಯುನೆಸ್ಕೋದ ಪೋಷಕ ಸಂಸ್ಥೆ ಯಾವುದಂದ್ರೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಾಗಿದೆ. ನೋಟ್, ಇದು WHO ಹೊರ ನಡೆದ ಅಮೆರಿಕ ಅಂದರೆ 2025 ಜನವರಿ 20ನೇ ತಾರೀಕು ಅಂದರೆ 20 ಜನವರಿ 2025 ಸುದ್ದಿಯಲ್ಲಿತ್ತು. ಏನಂದ್ರೆ ಆವಾಗೂ ಸಹ ಈ ಥರ WHO ಹೊರ ನಡೆಯಲು ಅಮೆರಿಕ ಆಲೋಚನೆ ಇತ್ತು. ಆಮೇಲೆ ಪ್ಯಾರಿಸ್ ಅಗ್ರಿಮೆಂಟ್ನಿಂದ ಅಂದರೆ ಪ್ಯಾರಿಸ್ ಅಗ್ರಿಮೆಂಟ್ 2015ರಿಂದ ಹೊರ ನಡೆಯಲು US ಅಂದ್ರೆ ಅವಾಗ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್ ಇದರಿಂದ ಸಹ COP21ನಿಂದ ಹೊರ ಬರ್ಲಿಕ್ಕೆ ಸುದ್ದಿಯಲ್ಲಿತ್ತು ಅವಾಗ. ಈ ಥರ ಈಗ ಸದ್ಯಕ್ಕೆ ಅಂತಾರಾಷ್ಟ್ರೀಯ 3 ಸಂಸ್ಥೆಗಳಿಂದ ಹೊರಬರಲು ಅಮೆರಿಕ ವಿಚಾರಿಸಿದೆ. ಒಂದು WHO, ಇನ್ನೊಂದು COP21 ಪ್ಯಾರಿಸ್ ಅಗ್ರಿಮೆಂಟ್ನಿಂದ, ಇನ್ನೊಂದು ಯುನೆಸ್ಕೋದಿಂದ. ನಂತರ ಸುದ್ದಿಯಲ್ಲಿರೋದು ಸ್ಥಿತಿಸ್ಥಾಪಕ ಮತ್ತು ಹಸಿರು ನಗರ ಮೂಲಸೌಕರ್ಯದಲ್ಲಿ ಹೆಚ್ಚಿನ ಹೂಡಿಕೆಯ ಅಗತ್ಯವನ್ನು ವರ್ಲ್ಡ್ ಬ್ಯಾಂಕ್ ವರದಿ ಎತ್ತಿ ತೋರುತ್ತದೆ. ಅಂದ್ರೆ ಭಾರತದ ನಗರಗಳಿದೆಯಲ್ಲ ಅಲ್ಲಿ ಹೆಚ್ಚಿನ ಮೂಲಸೌಕರ್ಯಗಳ ಹೂಡಿಕೆಗಳು ಅಗತ್ಯ ಇದೆ ಅಂತ ಈ ವರ್ಲ್ಡ್ ಬ್ಯಾಂಕ್ ವರದಿ ಮಾಡಿದೆ. ಸ್ಥಿತಿಸ್ಥಾಪಕ ಅಂದ್ರೆ ಏನು, ಬ್ಯಾಲೆನ್ಸ್ ಅಂತ. ಇನ್ನು ಹಸಿರು ನಗರ ಮೂಲಸೌಕರ್ಯದಲ್ಲಿ ಈ ಥರ ಹೆಚ್ಚಿನ ಹೂಡಿಕೆ ಅಗತ್ಯ ಇದೆ ಅಂತ ವರ್ಲ್ಡ್ ಬ್ಯಾಂಕ್ ಹೇಳ್ತದೆ. ನೋಡೋಣ ಭಾರತದಲ್ಲಿ ಯಾವ ಥರ ಇದೆ ಅಂತ. ಭಾರತದಲ್ಲಿ ಸ್ಥಿತಿಸ್ಥಾಪಕ ಮತ್ತು ಸಮೃದ್ಧ ನಗರಗಳ ಕಡೆಗೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಅಂದ್ರೆ ಇದೊಂದು ಶೀರ್ಷಿಕೆ ಅಡಿಯಲ್ಲಿ ಯಾವುದು ಭಾರತದಲ್ಲಿ ಸ್ಥಿತಿಸ್ಥಾಪಕ ಮತ್ತು ಸಮೃದ್ಧ ನಗರಗಳ ಕಡೆಗೆ ಎಂಬ ಶೀರ್ಷಿಕೆ. ವರದಿಯು ಹೊಸ ಸ್ಥಿತಿಸ್ಥಾಪಕ ಹಸಿರು ನಗರ ಮೂಲಸೌಕರ್ಯ ಸೇವೆಗಳಿಗೆ ಒಟ್ಟು ಹೂಡಿಕೆಯ ಅಗತ್ಯವು 2050ರ ವೇಳೆಗೆ $2.4 ಟ್ರಿಲಿಯನ್ ಎಂದು ಅಂದಾಜಿಸಲಾಗಿದೆ. ಭಾರತ ನಗರದ ಭೂದೃಶ್ಯ ಅಂದ್ರೆ ಯಾವ ಥರ ಇದೆ ಇಲ್ಲಿ. ನಗರ ಜನಸಂಖ್ಯೆ 2020ರಲ್ಲಿ ನಗರಗಳು ರಾಷ್ಟ್ರೀಯ ಜನಸಂಖ್ಯೆಯ 4.8 ಮಿಲಿಯನ್ ಜನರನ್ನು ಆಶ್ರಯಿತು. 2020ಯಲ್ಲಿ ಇಷ್ಟು ಜನ ಆಶ್ರಯ ನೀಡಿತ್ತು. ಇವಾಗ 2020ರಲ್ಲಿ ಅದು ನಗರವಾಸಿಗಳು ಮಾತ್ರ. ಇದು 2050ರ ವೇಳೆಗೆ ನಗರ ಜನಸಂಖ್ಯೆಯು ದ್ವಿಗುಣ ಅಂದರೆ ಡಬಲ್ ಆಗಲಿದೆ ಅಂತ ಅಂದಾಜಿಸಲಾಗಿದೆ ವರ್ಲ್ಡ್ ಬ್ಯಾಂಕ್ ವರದಿಯಲ್ಲಿ. ಹಾಗೂ ಈ ಏನು 880 ಇದು ಈ 880 ಮಿಲಿಯನ್ ಜನಸಂಖ್ಯೆ 2020ಯಲ್ಲಿ ಇದ್ರೆ ಇದು 2050ಗೆ ಎಷ್ಟಲ್ಲತ್ತಂದ್ರೆ 2050ಗೆ ಎಷ್ಟಾಗ್ತಂದ್ರೆ 950 ಮಿಲಿಯನ್ಗೆ ತಲುಪಲಿದೆ ಅಂತ ಅಂದಾಜು ಮಾಡಲಾಗಿದೆ. 950 ಮಿಲಿಯನ್ ತಲುಪಲಿದೆ ಅಂತ ಸಾಧ್ಯಗಳಿದೆ ಅಂತ ಈ ವರದಿಯಲ್ಲಿದೆ. ಹಾಗೂ 2030ರ ವೇಳೆಗೆ ನಗರಗಳು ಎಲ್ಲ ಹೊಸ ಉದ್ಯೋಗಗಳಲ್ಲಿ 70% ಪಾಲು ಹೊಂದಲಿದೆ. ಅಂದರೆ ನಗರವಾಸಿಗಳೇ ಈ 70% ಉದ್ಯೋಗ ಪಡೆಯಲಿದ್ದಾರೆ ಅಥವಾ ವಶಪಡಿಸಿಕೊಳ್ಳಲಿದ್ದಾರೆ ಅಂತ ಸುದ್ದಿಯಲ್ಲಿದೆ. ಆಮೇಲೆ 2050ರ ವೇಳೆಗೆ 2050 ವೇಳೆಗೆ ಜಿಡಿಪಿಗೆ 75% ಕೊಡುಗೆ ನೀಡುತ್ತದೆ. ಭಾರತದ ನಗರಗಳಿಗೆ ಹವಾಮಾನದ ಅಪಾಯಗಳು ಅಂದ್ರೆ ಏನೇನು ಹವಾಮಾನದ ಅಪಾಯಗಳು ಅಂತ ನೋಡೋಣ. ಪ್ರವಾಹದ ಅಪಾಯವಿದೆ ಮತ್ತು ಹೆಚ್ಚಿನ ತಾಪಮಾನ, ತೀವ್ರ ಶಾಖ ಬಂದರೆ ಈಗ ಹವಾಮಾನ ಹೆಚ್ಚಾದಂತೆ ತಾಪಮಾನ ಸಹ ಹೆಚ್ಚಾಗುತ್ತೆ. ವಾಯುಮಾಲಿನ್ಯ ಹೆಚ್ಚಾದಾಗ ಈ ಥರ ಗ್ಲೋಬಲ್ ವಾರ್ಮಿಂಗ್. ನೋಡೋಣ ಒಂದೊಂದಾಗಿ. ಹವಾಮಾನ ಬದಲಾವಣೆ ಮತ್ತು ಅನಿಶ್ಚಿತ ತೀವ್ರ ಮಳೆಯಿಂದಾಗಿ ಅಂದರೆ ಅನ್ಫಾರ್ಚುನೇಟ್ ಅವಾಗ ಯಾವ ಮಳೆ ಬರಬೇಕು ಆ ಟೈಮಿಗೆ ಬರಲ್ದಂಗ ಅನಿಶ್ಚಿತ ತೀವ್ರತೆ ಮಳೆಯಿಂದಾಗಿ 2070ರ ವೇಳೆಗೆ ಫ್ಲುವಿಯನ್ ಪ್ರವಾಹ ಅಂದರೆ ಮೇಲ್ಮೈ ನೀರಿನ ಪ್ರವಾಹ ಅಪಾಯವು 3.6ರಿಂದ 7 ಪಟ್ಟು ಹೆಚ್ಚಾಗಲಿದೆ.
ಅಂತ ಈ ವರದಿಯಲ್ಲಿ ಹೇಳಲಾಗಿದೆ. ಪ್ರಭಾವ ಅಂದರೆ 3.6ನಿಂದ 7 ಫಸ್ಟು ಅಂದರೆ 7 ಪಟ್ಟು ಹೆಚ್ಚಲಾಗಲಿದೆ ಅಂತ. ಆಮೇಲೆ ತೀವ್ರ ಶಾಖ ತಾಪಮಾನ ಹೆಚ್ಚಿಕೆಯಲ್ಲಿ ನೋಡೋಣ. 2050ರ ವೇಳೆಗೆ ಭಾರತ ಪ್ರಮುಖ ನಗರಗಳಲ್ಲಿ ತಾಪ ಹೆಚ್ಚಾಗಿ ಕೆಲಸದ ಸಮಯ 2 ಭಾಗವು ಹೆಚ್ಚಿನ ಶಾಖದ ಒತ್ತಡದ ಪರಿಸ್ಥಿತಿಗಳಲ್ಲಿ ಇರಬಹುದಂತ ಅಂದಿಸಲಾಗಿದೆ. ಹಾಗಾದರೆ ಭಾರತದಲ್ಲಿ ಹವಾಮಾನ ಸ್ಥಿತಿಸ್ಥಾಪಕ ನಗರಾಭಿವೃದ್ಧಿಗಾಗಿ ಕೈಗೊಂಡಂಥ ಪ್ರಮುಖ ಉಪಕ್ರಮಗಳು ಅಥವಾ ಕ್ರಮಗಳು ಏನಂತ ನೋಡ್ಕೊಂಡು ಬರೋಣ. ಹವಾಮಾನ ಮತ್ತು ವಿಪತ್ತು ಅಪಾಯದ ಮೌಲ್ಯಮಾಪನ ಮಾಡುವುದು, ಸ್ಥಳೀಯ ಅಪಾಯ ನಿಧಿ ಯೋಜನೆ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗುವುದು ಮತ್ತು ಭೂಬಳಕೆ ಯೋಜನೆಯಲ್ಲಿ ವಿಪತ್ತು ಅಪಾಯದ ಮಾಹಿತಿಯನ್ನು ಸಂಯೋಜಿಸುವುದು, ನಗರ ಪ್ರದೇಶದ ಬಡವರಿಗೆ ಅಥವಾ ದುರ್ಬಲ ವರ್ಗದವರಿಗೆ ಹೆಚ್ಚಿನ ಆದ್ಯತೆ ನೀಡುವುದು, ಸಾರಿಗೆ ಆಧಾರಿತ ಅಭಿವೃದ್ಧಿಯ ಮೂಲಕ ಸಾಂದ್ರ ನಗರವನ್ನು ಸಕ್ರಿಯಗೊಳಿಸುವುದು, ಬೀದಿ ದೀಪಗಳಿಗಾಗಿ LED ಇಂಧನ ಸಮರ್ಥ ತಂತ್ರಜ್ಞಾನ ಉತ್ತೇಜಿಸುವುದು, ಅಪಾಯ ಪೀಡಿತ ಪ್ರದೇಶಗಳಲ್ಲಿ ಕಟ್ಟಡ ನಿರ್ಮಾಣ ನಿಷೇಧಿಸುವುದು, ಈ ಎಲ್ಲ ಕ್ರಮಗಳು ಕೈಗೊಳ್ಳಬೇಕು. ನಂತರ ಸುದ್ದಿಯಲ್ಲಿದೆ, ಕಳೆದ 5 ವರ್ಷಗಳಲ್ಲಿ ಭಾರತದಲ್ಲಿ ಬೌದ್ಧಿಕ ಆಸ್ತಿ ಸಲ್ಲಿಕೆಯ ಪ್ರಮಾಣವು 44% ಏರಿಕೆಯಾಗಿದೆ. IP ಫಿಲ್ಲಿಂಗ್ ಇನ್ ಇಂಡಿಯಾ ಸರ್ಜ್ 44%. ಅಂದ್ರೆ ನೋಡೋಣ ಸುದ್ದಿಯಲ್ಲಿ ಏನಿದೆ ಅಂತ. IP ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಕುರಿತು ಇತ್ತೀಚೆಗೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ರಾಜ್ಯ ಸಚಿವರು ಲೋಕಸಭೆಗೆ ಮಾಹಿತಿ ನೀಡಿ ಭೌಗೋಳಿಕ ಸೂಚಕಗಳಲ್ಲಿ GI ಟ್ಯಾಗ್ಗಳಲ್ಲಿ ಶೇಕಡ 380ರಷ್ಟು GI ಟ್ಯಾಗಲ್ಲಿ ಶೇಕಡ 380ರಷ್ಟು ಹೆಚ್ಚಳದೊಂದಿಗೆ ಅತ್ಯಧಿಕ ಬೆಳವಣಿಗೆ ಕಂಡುಬಂದಿದೆ. ನಂತರ ವಿನ್ಯಾಸಗಳು, ಪೇಟೆಂಟ್ಗಳು, ಹಕ್ಕುಸ್ವಾಮ್ಯ, ಟ್ರೇಡ್ ಮಾರ್ಕ್ಗಳು ಸೇರಿವೆ ಎಂದು ಮಾಹಿತಿ ನೀಡಿದೆ. ಇದರಲ್ಲಿ ಏನೇನು ಒಳಗೊಂಡಿದೆ ಅಂದ್ರೆ ವಿನ್ಯಾಸಗಳು, ಪೇಟೆಂಟ್ಗಳು, ಹಕ್ಕುಸ್ವಾಮ್ಯ, ಟ್ರೇಡ್ ಮಾರ್ಕ್ಗಳು ಸೇರಿವೆ ಅಂತ ಮಾಹಿತಿ ನೀಡಿದ್ದಾರೆ. ಭಾರತದಲ್ಲಿ ಬೌದ್ಧಿಕ ಆಸ್ತಿ ಕುರಿತು, ಭಾರತದಲ್ಲಿ ಬೌದ್ಧಿಕ ಆಸ್ತಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಚಟುವಟಿಕೆಗಳನ್ನು ಹೆಚ್ಚಿಸಲು ಮತ್ತು ನಾವೀನ್ಯತೆಯನ್ನು ಉತ್ತೇಜಿಸಲು ಮತ್ತು IP ಫಿಲ್ಲಿಂಗ್ ಅನ್ನು ಹೆಚ್ಚಿಸುವ ಕಾರ್ಯತಂತ್ರದ ಸುಧಾರಣೆಗಳಿಂದಾಗಿ ಈ ರಿಸಲ್ಟ್ ಬಂದದ ಅಥವಾ ಈ ಏರಿಕೆ ಹೆಚ್ಚಾಗಿದೆ ಅಂತ ತಿಳಿಸಲಾಗಿದೆ. ಈ IP ಚಟುವಟಿಕೆಗಳು ಅಂದರೆ ಇಂಟೆಲೆಕ್ಚುವಲ್ ಪ್ರಾಪರ್ಟಿಗಳು ಚಟುವಟಿಕೆಗಳು ಉತ್ತೇಜಿಸಲು ಸರ್ಕಾರ ಕೈಗೊಂಡಂಥ ಉಪಕ್ರಮಗಳು ಏನೆಲ್ಲ ಉಪಕ್ರಮಗಳು ಕೈಗೊಂಡಿದ್ದಕ್ಕಾಗಿ ಈ ಏರಿಕೆಯಾಗಿದೆ ಅಂತ ನೋಡ್ಕೊಂಡು ಬರೋಣ. ಪೇಟೆಂಟ್ ಮಂಜೂರಾತಿಗೆ ಕಾಲಮಿತಿಗಳನ್ನು ನಿಗದಿಪಡಿಸುವುದು, ಟ್ರೇಡ್ ಮಾರ್ಕ್ ಅಪ್ಲಿಕೇಶನ್ ಹೆಚ್ಚು ಅಥವಾ ಪರಿಣಾಮಕಾರಿಯಾಗಿ ನೋಂದಣಿಗಾಗಿ ಫಾರ್ಮ್ಗಳ ಸಂಖ್ಯೆಯನ್ನು 74ರಿಂದ 8ಕ್ಕೆ ಇಳಿಸಲಾಯಿತು. ಮತ್ತು ಶುಲ್ಕ ರಿಯಾಯಿತಿಗಳು MSME ಮತ್ತು ಶಿಕ್ಷಣಕ್ಕೆ 80% ಕಡಿತಗೊಳಿಸೋದ್ರಿಂದ ಮತ್ತು ಡಿಜಿಟಲೀಕರಣ IP ಡ್ಯಾಶ್ಬೋರ್ಡ್ಗಳು, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಡ್ಯಾಶ್ಬೋರ್ಡ್ಗಳು, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಟ್ರೇಡ್ ಮಾರ್ಕ್ಗಳು ಇವೆಲ್ಲ ತರೋದ್ರಿಂದ ಅನುಕೂಲಗಳು ಒದಗಿಸಲಾಯಿತು. ಅಂತಾರಾಷ್ಟ್ರೀಯ ಮಾನದಂಡಗಳೇನಪ್ಪ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಕುರಿತಂದ್ರೆ 1968ರ ಲೋಕಾರ್ನೋ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್ ಅಂತ ಅರ್ಥ. WIPO ವರ್ಲ್ಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಆರ್ಗನೈಜೇಷನ್. ನಂತರ ಸುದ್ದಿಯಲ್ಲಿದು ಚೋಳಗಂಗಾ ಸರೋವರ ಅಂತ, ಚೋಳ ಲೇಕ್ ಸರೋವರ ಇದು ಇರೋದು ತಮಿಳುನಾಡಿನಲ್ಲಿ. ಇತ್ತೀಚೆಗೆ ತಮಿಳುನಾಡು ಸರ್ಕಾರವು ಚೋಳಗಂಗಾ ಸರೋವರ ಅಭಿವೃದ್ಧಿಪಡಿಸುವುದಾಗಿ ಘೋಷಿಸಿತು. ಅಂದ್ರೆ ಈ ಸರೋವರದ ಅಭಿವೃದ್ಧಿ ಮಾಡಬೇಕಂತ ಒಂದು ಕ್ರಮ ಕೈಗೊಂಡಿತ್ತು. ಹಾಗಾಗಿ ಈ ಚೋಳಗಂಗಾ ಸರೋವರದ ಕುರಿತು ನೋಡ್ಕೊಂಡು ಬರೋಣ ಏನಿದೆ ಅಂತ. ಇದು ಪೊನ್ನೇರಿ ಅಥವಾ ಗೋಲ್ಡನ್ ಸರೋವರ ಎಂದು ಸಹ ಕರೀತಾರೆ. ಇದಕ್ಕೆ ಪೊನ್ನೇರಿ ಅಥವಾ ಗೋಲ್ಡನ್ ಸರೋವರ ಅಂತ ಕರೀತಾರೆ. ನಿರ್ಮಿಸಿದವರು ಯಾರಪ್ಪ ಅಂದ್ರೆ ಈ ಸರೋವರ ನಿರ್ಮಿಸಿದವರು ಗಂಗೈಕೊಂಡ ಚೋಳಪುರಂನಲ್ಲಿ ಇದೆ. ಇದು ಯಾವ ಸಿಟಿ ಇದಾಗದ? ಗಂಗೈಕೊಂಡ ಚೋಳಪುರಂ ಸಿಟಿಯಲ್ಲಿ ರಾಜೇಂದ್ರ
ರಾಜೇಂದ್ರ ಚೋಳ 1 ನಿರ್ಮಿಸಿದನು. ಅಲ್ಲದೆ ಈ ಗಂಗೈಕೊಂಡ ಚೋಳಪುರಮು ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದ ಯಾರು? ರಾಜೇಂದ್ರ ಚೋಳ 1 ತನ್ನ ರಾಜಧಾನಿಯಾಗಿ ಮಾಡಿಕೊಂಡಿದ್ದ. ಆಮೇಲೆ ಅವನ ಉತ್ತರ ದಂಡ ಯಾತ್ರೆ ಈ ಗಂಗಾ ಬಯಲು ಪ್ರದೇಶದ ವಿಜಯದ ಸಂಕೇತವಾಗಿದೆ. ಅಂದರೆ ಉತ್ತರ ಭಾರತದ ಗಂಗಾ ಬಯಲು ಪ್ರದೇಶವನ್ನು ಗೆದ್ದಿದ್ದ. ಆ ಸವಿ ನೆನಪಿಗಾಗಿ, ಆ ಸ್ಮರಣೆಗಾಗಿ ಏನು ಮಾಡ್ತಾನೆ, ಗಂಗೈ ಚೋಳಪುರಂ ಅಂತೇಳಿ ಒಂದು ನಗರ ಕಟ್ತಾನಲ್ಲಿ. ಗಂಗೈಕೊಂಡ ಚೋಳಪುರಂ ನಗರ ಕಟ್ಟಿ ಅಲ್ಲೇ ಈ ಗಂಗಾ ಸರೋವರ, ಚೋಳಗಂಗಾ ಸರೋವರ ಅಂತ ನಿರ್ಮಿಸ್ತಾನೆ. ನಂತರ ಸುದ್ದಿಯಲ್ಲಿರೋದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್. ಫೈನಾನ್ಷಿಯಲ್ ಇನ್ಕ್ಲೂಷನ್ ಸುದ್ದಿಯಲ್ಲಿದೆ ಇಂಡೆಕ್ಸು. ಈ ಇಂಡೆಕ್ಸ್ನಲ್ಲಿ ಏನು ಹೇಳ್ತಾರೆ ಅಂದ್ರೆ, ಹಣಕಾಸು ಒಳಗೊಳ್ಳುವಿಕೆ ಸೂಚ್ಯಾಂಕ. ಇದು RBIನ ಹಣಕಾಸು ಸೇರ್ಪಡೆ ಸೂಚ್ಯಾಂಕ ಫೈನಾನ್ಷಿಯಲ್ ಇಯರ್ 2025ರಲ್ಲಿ ಎಲ್ಲ ವಿಭಾಗಗಳಲ್ಲಿ ಬೆಳವಣಿಗೆ ತೋರುತ್ತದೆ. ಅಂದ್ರೆ RBIನ ಒಂದು ವಿಭಾಗ ಇದು. ಇದು ಹೆಚ್ಚು ಬಳಕೆ, ಉತ್ತಮ ಗುಣಮಟ್ಟದ ಆರ್ಥಿಕ ಸೇರ್ಪಡೆಯ ಆಳ, ನಿರಂತರ ಆರ್ಥಿಕ ಸಾಕ್ಷರತಾ ಕ್ರಮಗಳನ್ನು ಪ್ರತಿಬಿಂಬಿಸುವ ಕಾರಣದಿಂದಾಗಿ ಫೈನಾನ್ಷಿಯಲ್ ಇಯರ್ 2024ರಲ್ಲಿ ಎಷ್ಟಿತ್ತಂದ್ರೆ 64.2 ರಿಂದ 67ಗೆ ಸುಧಾರಿಸಿತು. ಅಂದ್ರೆ 2024ರಲ್ಲಿ ಎಷ್ಟಿತ್ತು ಇದೀಗ ಪ್ರಸ್ತುತರಿಂದ 67ಕ್ಕೆ ಸುಧಾರಿಸಲಾಗಿದೆ ಅಂತ ಈ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ತಿಳಿಸಿದೆ. ಈ ಉಪಕ್ರಮ ಏನದಲ್ಲ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸು ಮೊಟ್ಟ ಮೊದಲ ಬಾರಿಗೆ ಯಾವಾಗ ಪರಿಚಯಿಸಲಾಯಿತು ಅಂದ್ರೆ 2021. ಹಣಕಾಸು ಸೇರ್ಪಡೆ ಸೂಚ್ಯಾಂಕ ಮೊದಲಿಗೆ 2021ರಲ್ಲಿ ಪರಿಚಯಿಸಲಾಯಿತು. ವಾರ್ಷಿಕವಾಗಿ ಜುಲೈ ತಿಂಗಳಲ್ಲಿ ಈ ಸೂಚ್ಯಾಂಕ ಪ್ರಕಟಿಸಲಾಗುತ್ತದೆ. ಇದು ಸಮಗ್ರ ಏನೆಲ್ಲ ಉದ್ದೇಶ ಹೊಂದಿದೆ ನೋಡೋಣ. ಇದು ಸಮಗ್ರ ಸೂಚ್ಯಾಂಕ ಬ್ಯಾಂಕಿಂಗ್, ಹೂಡಿಕೆ, ವಿಮೆ, ಅಂಚೆ, ಪಿಂಚಣಿ ವಲಯದ ವಿವರಗಳನ್ನು ಒಳಗೊಂಡಿರುತ್ತದೆ. ಈ ಇಂಡೆಕ್ಸ್ನಲ್ಲಿ ಈ ರೀತಿ ಎಲ್ಲ ಮಾಹಿತಿ ಒಳಗೊಂಡಿರ್ತದೆ. ಸೂಚ್ಯಾಂಕ ಶ್ರೇಣಿ ಎಷ್ಟಿರ್ತಂದ್ರೆ 0 ದಿಂದ 100 0 to 100. ನಿಯತಕಾಲಿಕಗಳು ಅಂದರೆ ಪ್ರವೇಶ 35%, ಬಳಕೆ 45%, ಗುಣಮಟ್ಟ ಇತ್ತಂದ್ರೆ 20%. ನೋಟ್: ಯಾವುದೇ ಮೂಲ ವರ್ಷವಿಲ್ಲ. ಈ ಇಂಡೆಕ್ಸ್ನ ರೆಡಿ ಮಾಡಬೇಕಾದ್ರೆ ಯಾವುದೇ ಒಂದು ವರ್ಷವು ಆಧಾರವಾಗಿಟ್ಕೊಳ್ಳಿ. ಯಾವುದೇ ಮೂಲ ವರ್ಷವಿಲ್ಲದೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸೂಚಕವನ್ನು ನಿರ್ಮಿಸಲಾಗುತ್ತದೆ. ನಂತರ ಸುದ್ದಿಯಲ್ಲಿದೆ ವಿಂಟರ್ ಫಾಗ್ ಎಕ್ಸ್ಪೆರಿಮೆಂಟ್ ಅಂತ. ಉತ್ತರ ಭಾರತದ ದಟ್ಟವಾದ ಚಳಿಗಾಲದ ಮಂಜು ಮತ್ತು ಅದರ ಪ್ರಭಾವ ಮತ್ತು ಪರಿಣಾಮದ ಕುರಿತು 10 ವರ್ಷಗಳ ಸಮರ್ಪಿತ ಸಂಶೋಧನೆಯನ್ನು ಚಳಿಗಾಲದ ಮಂಜಿನ ಪ್ರಯೋಗ, ಇದು ವಿಂಟರ್ ಫಾಗ್ ಎಕ್ಸ್ಪೆರಿಮೆಂಟ್ ಪೂರ್ಣಗೊಂಡಿದೆ. ಇದೊಂದು ಎಕ್ಸ್ಪೆರಿಮೆಂಟ್ ಪ್ರಯೋಗ ಪೂರ್ಣಗೊಂಡಿದೆ. ಇದ್ರ ಕುರಿತು ನೋಡೋಣ ಹಿಂಗಂದ್ರೆ ಏನಂತ. ಇದು ಮಂಜಿನ ಮೇಲೆ ಕೇಂದ್ರೀಕರಿಸಿದ ವಿಶ್ವದ ಕೆಲವೇ ದೀರ್ಘಾವಧಿಯ ಮುಕ್ತ ಕ್ಷೇತ್ರ ಪ್ರಯೋಗಾಲಯಗಳಲ್ಲಿ ಇದೊಂದಾಗಿದೆ. ಭೂವಿಜ್ಞಾನ ಸಚಿವಾಲಯದ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಡಿಯಲ್ಲಿ ಭಾರತೀಯ ಉಷ್ಣವಲಯದ ಹವಾಮಾನಶಾಸ್ತ್ರ ಸಂಸ್ಥೆಯ ನೇತೃತ್ವದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮುಂದಿನ ಅಂದರೆ ಇದು ಏನು ಅವೇರ್ನೆಸ್ ಮಾಡ್ತಂದ್ರೆ, ಏನು ಕೆಲಸ ಮಾಡ್ತಂದ್ರೆ, ಮುಂದಿನ 6 ಗಂಟೆಗಳ ಮತ್ತು ಚಳಿಗಾಲದ ಮಂಜಿನ ಮುನ್ಸೂಚನೆ ಅಭಿವೃದ್ಧಿಪಡಿಸ್ತದೆ. ಏನೇ ಒಂದು ಹವಾಮಾನದಲ್ಲಿ ಬದಲಾವಣೆ ಆಗ್ತಾ ಇತ್ತು ಅಂದ್ರೆ ಬಿಫೋರ್ 6 ಅವರ್ ಮುಂಚೆ ಈ ರೀತಿ ಜನರಿಗೆ ಒಂದು ಮಾಹಿತಿ ನೀಡ್ತದೆ. ನಂತರ ಸುದ್ದಿಯಲ್ಲಿದೆ IPC ಸೆಕ್ಷನ್ 498A. ಯಾಕೆ ಸುದ್ದಿಯಲ್ಲಿತ್ತು ನೋಡೋಣ. ವೈವಾಹಿಕ ಕ್ರೌರ್ಯ ಪ್ರಕರಣಗಳಲ್ಲಿ ಹಿಂಸಾತ್ಮಕ ಪ್ರಕರಣಗಳಲ್ಲಿ 2 ತಿಂಗಳ ಶಾಂತಗೊಳಿಸುವ ಅವಧಿಯಲ್ಲಿ ಬಂಧನ ಸೇರಿದಂತೆ ಯಾವುದೇ ಕ್ರಮ ಕೈಗೊಳ್ಳದಂತೆ ಪೊಲೀಸರನ್ನು ನಿರ್ಬಂಧಿಸುವ ಅಲಹಾಬಾದ್ ಹೈಕೋರ್ಟ್ನ 2022ರ ಮಾರ್ಗಸೂಚಿಗಳು ಜಾರಿಗೆ ತರಲು ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಅಂದ್ರೆ ವೈವಾಹಿಕ ಕ್ರೌರ್ಯಗಳು ಇದು ಹಿಂಸಾತ್ಮಕ ಪ್ರಕರಣಗಳಲ್ಲಿ 2 ತಿಂಗಳಕ್ಕಿಂತ ಮುಂಚೆ ಶಾಂತಗೊಳಿಸುವ ಅವಧಿಯಲ್ಲಿ ಬಂಧನ ಸೇರಿದಂತೆ ಯಾವುದೇ ಕ್ರಮ ಕೈಗೊಳ್ಳುವಂತೆ ಪೊಲೀಸರನ್ನು ನಿರ್ಬಂಧಿಸುವ ಅಲಹಾಬಾದ್ ಹೈಕೋರ್ಟು 2022ರಲ್ಲಿ ತೀರ್ಪು ನೀಡಿತು. ಅದನ್ನೇ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದು ಅವುಗಳ ಮಾರ್ಗಸೂಚಿಯನ್ನು ಜಾರಿಗೆ ತರಲು ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ನೋಡಿ ಏನಂತಿದೆ IPC ಸೆಕ್ಷನ್ 498 ಏನು ಹೇಳ್ತದೆ ಅಂತ ನೋಡೋಣ. IPC ಸೆಕ್ಷನ್ 498A. ಇದು ಪತಿ ಅಥವಾ ಅವನ ಸಂಬಂಧಿಕರಿಂದಾಗುವ ಕ್ರೌರ್ಯಕ್ಕೆ ಒಳಗಾಗುವ ಮಹಿಳೆಯನ್ನು ರಕ್ಷಿಸುವ ಉದ್ದೇಶ ಹೊಂದಿದೆ ಮತ್ತು 3 ವರ್ಷಗಳವರೆಗೆ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸಬಹುದು.
ಜಾಮೀನು ರಹಿತ ಜಾಮೀನು ಜಾಮೀನಲ್ಲ ಜಾಮೀನು ರಹಿತ ಬಂಧನ ಆಗಿದೆ ಇದು. ಅಂದರೆ ಈ ಪ್ರಕರಣಗಳು ಒಳಗೊಂಡ ನಂತರ ಜಾಮೀನು ಸಿಗೋದು ಕಷ್ಟ, 3 ವರ್ಷ ಜೈಲು ಆಗೇ ಆಗುತ್ತೆ ಅಂತ. ಆಮೇಲೆ ಭಾರತೀಯ ನ್ಯಾಯ ಸಂಹಿತೆ BNS 20ಯಲ್ಲಿ ಸಹ ಈ ಥರ ಪ್ರಕರಣದ ಕುರಿತು BNS 2023 ಅಡಿಯಲ್ಲಿ ಸೆಕ್ಷನ್ 85 ಇದೇ ರೀತಿಯ ನಿಬಂಧನೆಗಳನ್ನು ಒಳಗೊಂಡಿದೆ. ಭಾರತೀಯ ನ್ಯಾಯ ಸಂಹಿತ 2023 ಅಡಿಯಲ್ಲಿ ಬರ್ತಕ್ಕಂಥ ಸೆಕ್ಷನ್ 85ರಲ್ಲಿ ಸಹ ಈ ರೀತಿಯ ನಿಬಂಧನೆಗಳನ್ನು ಒಳಗೊಂಡಿದೆ. ನಂತರ ಸುದ್ದಿಯಲ್ಲಿದ್ದು ಭಾರತೀಯ ಸಂವಿಧಾನದ ವಿಧಿ 143 ಸುದ್ದಿಯಲ್ಲಿದೆ. ಯಾಕೆ ಸುದ್ದಿಯಲ್ಲಿದೆ ಅಂತ ನೋಡೋಣ. ರಾಜ್ಯ ಮಸೂದೆಗಳನ್ನು ನಿರ್ವಹಿಸುವಲ್ಲಿ ರಾಷ್ಟ್ರಪತಿ ರಾಜ್ಯಪಾಲರ ಅಧಿಕಾರದ ಕುರಿತು ರಾಷ್ಟ್ರಪತಿಗಳಿಗೆ ಉಲ್ಲೇಖ ಅಂದರೆ ಸಲಹಾ ವಿಧಿ 143ರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನೋಟಿಸ್ ನೀಡಿದೆ. ಏನು ಸಲಹಾ ಇದೆ ನೀಡಿಕೊಡ್ತಾರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇದೆ. ಯಾರು? ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟು. ನೋಡೋಣ. ವಿಧಿ 143 ಸಬ್ ಕ್ಲಾಸ್ 1 ರಾಷ್ಟ್ರಪತಿಗಳಿಗೆ ಯಾವುದೇ ಕಾನೂನು ಪ್ರಶ್ನೆ ಅಥವಾ ಸಾರ್ವಜನಿಕ ಪ್ರಾಮುಖ್ಯತೆ ಸಂಗತಿಗಳನ್ನು ಸುಪ್ರೀಂ ಕೋರ್ಟಿಗೆ ಸಲಹಾ ಅಭಿಪ್ರಾಯಕ್ಕಾಗಿ ಉಲ್ಲೇಖಿಸಲು ಅಧಿಕಾರ ಇದೆ. ಅಂದರೆ ರಾಷ್ಟ್ರಪತಿಗಳು ಈ ಸುಪ್ರೀಂ ಕೋರ್ಟ್ನಿಂದ ಸಲಹೆ ಪಡೆಯಬಹುದು. ಯಾವುದು? ವಿಧಿ 143 ಸಬ್ ಕ್ಲಾಸ್ 1ರ ಮೂಲಕ. ಕೇಂದ್ರ ಸಚಿವ ಸಂಪುಟದ ಸಲಹೆಯ ಮೇರೆಗೆ ರಾಷ್ಟ್ರಪತಿಗಳು ಅಂಥ ಉಲ್ಲೇಖಗಳನ್ನು ಮಾಡುತ್ತಾರೆ. ಈ ವಿಷಯಗಳ ಬಗ್ಗೆ ಸುಪ್ರೀಂ ಕೋರ್ಟ್ ತನ್ನ ಅಭಿಪ್ರಾಯವನ್ನು ನೀಡಬಹುದು ಅಷ್ಟೇ, ಆದರೆ ಅದು ರಾಷ್ಟ್ರಪತಿಗಳ ಮೇಲೆ ಬದ್ಧವಾಗಿಲ್ಲ. ನಂತರ ಸುದ್ದಿಯಲ್ಲಿದೆ ಜೈವಿಕ ಉತ್ತೇಜಕ ಅಥವಾ ಬಯೋ ಸ್ಟಿಮ್ಯುಲೆಂಟ್ ಅಂತ ಸುದ್ದಿಯಲ್ಲಿದೆ. ಹಾಗಂದ್ರೆ ಏನು? ರಸಗೊಬ್ಬರಗಳೊಂದಿಗೆ ಬಯೋಸ್ಟಿಮ್ಯುಲೆಂಟ್ ಕಡ್ಡಾಯವಾಗಿ ಟ್ಯಾಗ್ ಮಾಡುವುದನ್ನು ನಿಲ್ಲಿಸುವಂತೆ ಕೇಂದ್ರ ಕೃಷಿ ಸಚಿವ ರಾಜ್ಯಗಳಿಗೆ ಒತ್ತಾಯಿಸಿದ್ದಾರೆ. ಬಯೋಸ್ಟಿಮ್ಯುಲೆಂಟ್ ಇವು ಸಸ್ಯಗಳಲ್ಲಿ ಶಾರೀರಿಕ ಪ್ರಕ್ರಿಯೆಗಳನ್ನು ಉತ್ತೇಜಿಸುತ್ತವೆ. ಈ ಬಯೋಸ್ಟಿಮ್ಯುಲೆಂಟ್ ಏನು ಮಾಡ್ತವೆ? ಸಸ್ಯಗಳಲ್ಲಿ ಶಾರೀರಿಕ ಪ್ರಕ್ರಿಯೆಗಳನ್ನು ಉತ್ತೇಜಿಸುತ್ತವೆ ಮತ್ತು ಸುಗ್ಗಿಯಿಂದ ಇಳುವರಿ ಹೆಚ್ಚಿಸಲು ಸಹಾಯ ಮಾಡುವ ವಸ್ತು ಇದು. ರಸಗೊಬ್ಬರಗಳಲ್ಲಿ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್, ಆರ್ಗ್ಯಾನಿಕ್ ಮತ್ತು ಇತರ ಮಿಕ್ಸ್ ಕಂಟ್ರೋಲ್ ಆರ್ಡರ್ 1985 ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ. ಅಂದರೆ ಈ ರಸಗೊಬ್ಬರಗಳಲ್ಲಿ ಆರ್ಗ್ಯಾನಿಕ್, ಇನ್ಆರ್ಗ್ಯಾನಿಕ್ ಆ್ಯಂಡ್ ಮಿಕ್ಸ್ ಕಂಟ್ರೋಲ್ ಆರ್ಡರ್ 1980ರ ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ. ಮತ್ತು ಬಯೋಸ್ಟಿಮ್ಯುಲೆಂಟ್ಗಳು ಸುಧಾರಿಸಬಹುದು. ಏನಪ್ಪ ಅಂದ್ರೆ 1 ಪೋಷಕಾಂಶಗಳ ಲಭ್ಯತೆ, ದಕ್ಷತೆ ಮತ್ತು ಒತ್ತಡ ಸಹಿಷ್ಣುತೆ ಮತ್ತು ಬೆಳೆಗಳ ಗುಣಮಟ್ಟ ಸುಧಾರಣೆ ಮಾಡುತ್ತದೆ. ನಂತರ ಸುದ್ದಿಯಲ್ಲಿದೆ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಅಂತ. ಇದ್ರ ಕುರಿತು ನೋಡೋಣ. ಸಂಸದೀಯ ಆಯ್ಕೆ ಸಮಿತಿಯು ಆದಾಯ ತೆರಿಗೆ ಮಸೂದೆ 2025ರ ವರದಿ ಮಂಡಿಸಿದೆ. ನೋಡೋಣ. ಹೊಸ ಆದಾಯ ತೆರಿಗೆ ಮಸೂದೆ 2025ನ್ನು ಪರಿಶೀಲಿಸಲು ಈ ಸಮಿತಿ ನೇಮಕ ಮತ್ತು ನ್ಯಾಯಯುತ, ಪಾರದರ್ಶಕ, ಕಡಿಮೆ ವಿವಾದಗಳನ್ನು ಖಚಿತಪಡಿಸಿಕೊಳ್ಳುವಾಗ ಭಾರತದ ತೆರಿಗೆ ಸಂಹಿತೆ ಆಧುನೀಕರಿಸಲು ಶಿಫಾರಸು ಮಾಡಿದೆ. ಮಾಡರ್ನೈಸೇಷನ್ ಮಾಡಲಿಕ್ಕೆ ಶಿಫಾರಸು ಮಾಡಲಾಗಿದೆ. ಏನೆಲ್ಲ ಪ್ರಮುಖ ಶಿಫಾರಸುಗಳಿದ್ವು ಅಂತ ನೋಡೋಣ. ಹೊಸ ಐಟಿ ಮಸೂದೆ ಅಡಿಯಲ್ಲಿ ತೆರಿಗೆ ಅಧಿಕಾರಿಗಳ ಅಧಿಕಾರವನ್ನು ಎತ್ತಿ ಹಿಡಿಯಲಾಗಿದೆ ಮತ್ತು ಬಂಡವಾಳ ಆಸ್ತಿ, ಮೂಲಸೌಕರ್ಯ ಬಂಡವಾಳ ಕಂಪನಿ ಮತ್ತು MSME ಸೂಕ್ಷ್ಮ ಮತ್ತು ಸಣ್ಣ ಉದ್ಯಮಗಳ ವ್ಯಾಖ್ಯಾನಗಳು ಪ್ರಸ್ತುತ ಕಾನೂನಿನೊಂದಿಗೆ ಜೋಡಿಸುವುದು ಮತ್ತು ವ್ಯವಹಾರ ಮತ್ತು ನವೋದ್ಯಮಗಳಿಗೆ ಬೆಂಬಲ ನೀಡುವುದು ಪ್ರಮುಖ ಶಿಫಾರಸುಗಳಾಗಿವೆ. ಹಾಗಾದರೆ ಆದಾಯ ತೆರಿಗೆ ಮಸೂದೆ 2025ರ ಪ್ರಮುಖ ಅಂಶಗಳು ನೋಡಿದ್ವಿ. ಹಾಗೆ ಇದರ ಕುರಿತು ಹಿನ್ನೆಲೆ ನೋಡೋಣ. ಇದು 1961ರ ಆದಾಯ ತೆರಿಗೆ ಅಂದರೆ 1961 ಆದಾಯ ತೆರಿಗೆ ಕಾಯ್ದೆ ಬದಲಿಸುವ ಪ್ರಯತ್ನ ಇದಾಗಿದ್ದೆ. ಇದರಲ್ಲಿ ಭಾಷೆಯನ್ನು ಸರಳೀಕರಣಗೊಳಿಸುವ ಮತ್ತು ಅನಗತ್ಯ ನಿಬಂಧನೆಗಳನ್ನು ತೆಗೆದುಹಾಕುವ ಗುರಿ ಹೊಂದಿದೆ. ಮತ್ತು ಅಸ್ತಿತ್ವದಲ್ಲಿರುವ 1961ರ ಆದಾಯ ತೆರಿಗೆ 1961 ಆದಾಯ ತೆರಿಗೆ ಏನದಲ್ಲ ತೆರಿಗೆ ಕಾಯ್ದೆಯಿಂದ 283 ಸೆಕ್ಷನ್ 283 ಮತ್ತು 24 ಅಧ್ಯಾಯಗಳು ತೆಗೆದು ಹಾಕುವುದಾಗಿದೆ. ಅಂದ್ರೆ ಇವು ರಿಮೂವ್ ಮಾಡ್ತಿದ್ದಾರೆ. ಎಷ್ಟಂದ್ರೆ ನೋಡಿ, 283 ಸೆಕ್ಷನ್ಗಳು, ಆಮೇಲೆ 24 ಅಧ್ಯಾಯಗಳು ತೆಗೆದು ಹಾಕಲಾಗುವುದು. ನೋಡಿ,
ಭಾಷೆಯು ಹಣಕಾಸು ವರ್ಷ, ಮೌಲ್ಯಮಾಪನ ವರ್ಷ ಮುಂತಾದ ಅಸ್ತಿತ್ವದಲ್ಲಿರುವ ಭಾಷೆಗಳ ಬದಲಿಗೆ ತೆರಿಗೆ ವರ್ಷದ ಪರಿಚಯ ಮಾಡಲಾಗುವುದು. ವರ್ಚುವಲ್ ಡಿಜಿಟಲ್ ಸ್ವತ್ತುಗಳು ನಿಬಂಧನೆಗಳು ಅಂದರೆ ನಿಬಂಧನೆಗಳು ಏನೇನಂದ್ರೆ ವರ್ಚುವಲ್ ಡಿಜಿಟಲ್ ಆಸ್ತಿ ಎಲೆಕ್ಟ್ರಾನಿಕ್ ಮೋಡ್ ಅನ್ನು ತೆರಿಗೆ ಮೇಲಿನ ನಿಬಂಧನೆಗಳೊಂದಿಗೆ ವ್ಯಾಖ್ಯಾನಿಸಲಾಗುವುದಂತ ಈ ಆದಾಯ ತೆರಿಗೆಯಲ್ಲಿ ಶಿಫಾರಸು ಮಾಡಲಾಗಿದೆ. ನಂತರ ಸುದ್ದಿಯಲ್ಲಿರೋದು ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ಅಕ್ರಾಸ್ ಪಾರ್ಟಿ ಲೈನ್ಸ್ ಸಬ್ಮಿಟ್ ಮೋಷನ್ ಇನ್ ಪಾರ್ಲಿಮೆಂಟ್ ಟು ರಿಮೂವ್ ಜಸ್ಟಿಸ್ ಯಶವಂತ್ ವರ್ಮಾ ಅಂತ. ಏನಪ್ಪ ಅಂದ್ರೆ ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರನ್ನು ಪದಚ್ಯುತಿಗೊಳಿಸಲು ಪಕ್ಷಾತೀತವಾಗಿ ಸಂಸತ್ ಸದಸ್ಯರು ಸಂಸತ್ನಲ್ಲಿ ಪ್ರಸ್ತಾವನೆ ಸಲ್ಲಿಸಿದರು. ಈ ಕುರಿತು ಸುದ್ದಿಯಲ್ಲಿತ್ತು, ನೋಡೋಣ. ಭಾರತ ಸಂವಿಧಾನದ ವಿಧಿ 124, 217, 218 ಅಡಿಯಲ್ಲಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧ ಪದಚ್ಯುತಿ ನಿರ್ಣಯಕ್ಕೆ ಒಟ್ಟು 145 ಲೋಕಸಭಾ ಸದಸ್ಯರು ಸಹಿ ಹಾಕಿದ್ದಾರೆ ಮತ್ತು ರಾಜ್ಯಸಭೆಯಲ್ಲಿ 50ಕ್ಕೂ ಹೆಚ್ಚು ಸದಸ್ಯರು ಸಹಿ ಹಾಕಿದ್ದಾರೆ. ಎಷ್ಟಾಗಿದೆ ವೋಟಿಂಗ್ ಅಂದ್ರೆ ಒಟ್ಟು ಲೋಕಸಭೆಯಲ್ಲಿ 145, ರಾಜ್ಯಸಭೆಯಲ್ಲಿ 50ಕ್ಕೂ ಹೆಚ್ಚು ಸದಸ್ಯರು ಸಹಿ ಹಾಕಿದ್ದಾರೆ ಈ ಪದಚ್ಯುತಿ ನಿರ್ಣಯಕ್ಕೆ. ನೋಡೋಣ, ಭಾರತದಲ್ಲಿ ಒಬ್ಬ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸಬೇಕಾದ್ರೆ ಸಂವಿಧಾನಿಕ ನಿಬಂಧನೆಗಳು ಏನೇನದಾವ ನೋಡೋಣ. ಓಕೆನಾ, ಸಂವಿಧಾನಿಕ ನಿಬಂಧನೆಗಳು ಏನೇನದಾವ ನೋಡೋಣ. ಮೊದಲಿಗೆ ವಿಧಿ 124 ಕ್ಲಾಸ್ 4ನೇ ಸಬ್ಕ್ಲಾಸ್ 4ರ ವಿಧಿಯು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಪದಚ್ಯುತಿಗೆ ಸಂಬಂಧಿಸಿದ ಲೇಖನ ಒಳಗೊಂಡಿದೆ. ಅಂದರೆ ಇವ್ರ ಕುರಿತು ಪ್ರಕರಣ ಸಾಬೀತಾದ ಅನುಚಿತ ವರ್ತನೆ ಮತ್ತು ಅಸಮರ್ಥತೆ ಪ್ರಕ್ರಿಯೆಗಳು ಸಾಬೀತಾದರೆ ಈ ರೀತಿ ನಿಬಂಧನೆಗಳು ಒಳಗೊಂಡಿದೆ. ಹಾಗೆ 124 ಸಬ್ಕ್ಲಾಸ್ 5ನೇ ವಿಧಿಯು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಭಾಷಣ, ಅಡ್ರೆಸ್ ಮಾಡೋದು ಮತ್ತು ಇನ್ವೆಸ್ಟಿಗೇಷನ್ ಮತ್ತು ಪ್ರೂಫ್ ಆಫ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗ್ಲಕ್ಕ. ಅಂದರೆ ಇವರು ಅಸಮರ್ಥತೆ ಇತ್ತಂದ್ರೆ ಈ ಭಾಷಣ ಪ್ರಸ್ತುತಿ, ದುರ್ವರ್ತನೆ, ಅಸಮರ್ಥತೆಯ ತನಿಖೆ, ಪುರಾವೆಗಳನ್ನು ನಿಯಂತ್ರಿಸುವ ಕಾನೂನು ಜಾರಿಗೆ ತರಲು ಸಂಸತ್ತಿಗೆ ಅಧಿಕಾರ ಈ ವಿಧಿ ನೀಡುತ್ತದೆ. ಯಾವುದು 124 ಸಬ್ಕ್ಲಾಸ್ 5. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಭಾಷಣ, ಅಡ್ರೆಸ್, ಇನ್ವೆಸ್ಟಿಗೇಷನ್, ಪ್ರೂಫ್ ಮಿಸ್ಬಿಹೇವಿಯರ್ ಆರ್ ಇನ್ಕೆಪಾಸಿಟಿ ಆಫ್ ಸುಪ್ರೀಂ ಕೋರ್ಟ್ ಜಡ್ಜ್. ನಂತರ ಇದು ಹೈಕೋರ್ಟ್ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸಲು ಮತ್ತು ವ್ಯವಹರಿಸಲು ವಿಧಿ 200. ಈಗೇನು ನಾವು 124 ಸಬ್ಕ್ಲಾಸ್ 4 ಏನು ಹೇಳ್ತದೆ, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರ ಪದಚ್ಯುತಿಗೊಳಿಸುವ ನಿಬಂಧನೆಗಳು. ಅದೇ ಥರ ಹೈಕೋರ್ಟಿನ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸ್ಲಕ್ಕ ವಿಧಿ 217 ಸಬ್ಕ್ಲಾಸ್ ಬಿ. 217 ಸಬ್ಕ್ಲಾಸ್ ಬಿ ಈ ಸುಪ್ರೀಂ ಕೋರ್ಟ್ನ ಜಡ್ಜರನ್ನು ಹೈಕೋರ್ಟ್ನ ಜಡ್ಜರನ್ನು ಪದಚ್ಯುತಿಗೊಳಿಸುವ ನಿಬಂಧನೆಗಳು ವಿಧಿ 217 ಸಬ್ಕ್ಲಾಸ್ 1 ಕ್ಲಾಸ್ ಬಿ ಸ್ಪಷ್ಟಪಡಿಸುತ್ತದೆ. ನೋಟ್: ಪದಚ್ಯುತಿ ಕಾರ್ಯವಿಧಾನವು ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ನಿಯಂತ್ರಿಸುತ್ತದೆ ಹಾಗೂ ಸಂವಿಧಾನದ ವಿಧಿ 124 ಸಬ್ಕ್ಲಾಸ್ 5ರಲ್ಲಿ ನಿಹಿತಗೊಂಡಿದೆ. ಅಂದ್ರೆ ಸಾಮಾನ್ಯರಂತೆ ಎಲ್ರಿಗೂ ವಿಚಾರಿಸಿ ಮಾಡಿದಂಗೆ ನ್ಯಾಯಾಧೀಶರನ್ನು ವಿಚಾರಣೆ ಒಳಪಡುವುದಿಲ್ಲ. ಅವರಿಗಂತ ಒಂದು ಕಾಯ್ದೆ ಇದೆ 1968, ಅದರ ಅಡಿಯಲ್ಲಿ ನಿಯಂತ್ರಿಸಲಾಗುತ್ತದೆ. ಇದನ್ನು ಸಂವಿಧಾನದ ವಿಧಿ 124 ಸಬ್ಕ್ಲಾಸ್ 5ರಲ್ಲಿ ನಿಹಿತಗೊಳಿಸಲಾಗಿದೆ. ನಂತರ ಸುದ್ದಿಯಲ್ಲಿದೆ UPI, ಭಾರತ UPI. ಯಾಕೆ ಸುದ್ದಿಯಲ್ಲಿತ್ತು ಅಂತ ನೋಡೋಣ. UPI ಫಸ್ಟ್ ಇನ್ ರಿಯಲ್ ಟೈಮ್ ಪೇಮೆಂಟ್ ಅಂದ್ರೆ ಭಾರತವು ತ್ವರಿತ ಪಾವತಿಗಳಲ್ಲಿ ಜಾಗತಿಕ ನಾಯಕವಾಗಿ ಹೊರಹೊಮ್ಮಿದೆ. ಅಂದರೆ ಜೂನ್ ಒಂದೇ ತಿಂಗಳಲ್ಲಿ 18.39 ಬಿಲಿಯನ್ ವರ್ಗಾವಣೆ ಮಾಡುವ ಮುಖಾಂತರ ಇದು ಜಾಗತಿಕ ನಾಯಕವಾಗಿ ಹೊರಹೊಮ್ಮಿದೆ ಅಂತ IMF ವರದಿ ಮಾಡಿದೆ. ಈ ವರದಿನ IMF ಮಾಡಿದೆ. ನೋಡೋಣ. ಭಾರತದ ಏಕೀಕೃತ ಪಾವತಿ ಇಂಟರ್ಫೇಸ್ ವೀಸಾವನ್ನು ಮೀರಿಸಿದೆ. ಅಂದ್ರೆ ವೀಸಾಕ್ಕೂ ಮೀರಿಸಿದೆ ಅಂತಿದು. ಇದು ವಿಶ್ವದಲ್ಲೇ ನಂಬರ್ 1 ನೈಜ ಸಮಯ ಪಾವತಿ ವ್ಯವಸ್ಥೆಯಾಗಿದೆ. ಹಾಗಾದರೆ UPI ಅಂದರೆ ಏನು ಅಂತ ನೋಡ್ಕೊಳ್ಳೋಣ. UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್. ಹಾಗಂದ್ರೆ ಇದು RBIನ ನಿಯಂತ್ರಿತ ಘಟಕವಾದಂತಹ
ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ NPCIಯು ಈ ತ್ವರಿತ ಪಾವತಿ ವ್ಯವಸ್ಥೆ ಅಭಿವೃದ್ಧಿಪಡಿಸಿದೆ. ಅದು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂದ್ರೆ NPCI ಅಭಿವೃದ್ಧಿಪಡಿಸಿದೆ. ಇದು RBIನ ನಿಯಂತ್ರಿತ ಘಟಕವಾಗಿದೆ. ಇದನ್ನು ತಕ್ಷಣದ ಪಾವತಿ ಸೇವೆ IMPS ಮೂಲಸೌಕರ್ಯದಡಿ ನಿರ್ಮಿಸಲಾಗಿದೆ. UPIಗೆ ಅಡಿಪಾಯ ಹಾಕಿದ ಉಪಕ್ರಮಗಳು ಯಾವಂದ್ರೆ PM ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಇದು ಬ್ಯಾಂಕ್ ಖಾತೆಗಳನ್ನು ತೆಗೆಯಲಾಗುವುದು. ಆಧಾರ್ ಡಿಜಿಟಲ್ ಗುರುತುಗಳು, ಸಂಪರ್ಕ ಮತ್ತು 5G ಟೆಕ್ನಾಲಜಿ ಕ್ರಾಂತಿ ಬೆಳವಣಿಗೆಯು ಈ UPIಗೆ ಸಹಕಾರಿಯಾಗಿದೆ. ಅಂದರೆ ಈ UPI ಬೆಳವಣಿಗೆ ಹೊಂದಲಿಕ್ಕೆ ಇವೆಲ್ಲ ಸಹಕಾರಿಯಾಗಿದ್ದವು. ನೋಡೋಣ UPIನ ಮಹತ್ತರ ಬದಲಾವಣೆಗಳು ಏನಾಗ್ಯಾವ. UPIದು ನೋಡೋಣ ಮಹತ್ತರ ಬದಲಾವಣೆಗಳು. ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ DPI ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಮುಕ್ತ ಮತ್ತು ಮೂಲ ತಂತ್ರಜ್ಞಾನ ಆಧರಿಸಿದೆ. ಹಿಂದಿನ ಕ್ಲೋಸ್ಡ್ ಲೂಪ್ ಸಿಸ್ಟಮ್ಗಿಂತ ವಿಭಿನ್ನವಾಗಿ ಆನ್ ಬೋರ್ಡಿಂಗ್ ಏಕೀಕರಣ ಕಡಿಮೆ ವೆಚ್ಚ ಕಾರಣವಾಗುತ್ತದೆ. ಉದಾಹರಣೆಗೆ ಪಾವತಿಸುವವರು, ಸ್ವೀಕರಿಸುವವರು ವಹಿವಾಟನ್ನು ಸುಗಮಗೊಳಿಸುವ ವ್ಯವಸ್ಥೆ ಒಂದೇ ಏಕೀಕೃತ ನೆಟ್ವರ್ಕ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಹಾಗಾಗಿ ಇದು ಎಲ್ರಿಗೂ ಅನುಕೂಲವಾಗಿದೆ. ಇದು ಜಾಗತಿಕವಾಗಿ ಯಾವ ಥರ ವಿಸ್ತರಣೆ ಹೊಂದಿದೆ ಅಂತ ನೋಡೋಣ. ಭಾರತ UPI ಅಳವಡಿಸ್ಕೊಂಡಂಥ ಇತರ ದೇಶಗಳು ಯಾವುವು ನೋಡೋಣ. ಜಾಗತಿಕವಾಗಿ ಯಾವ ಥರ ವಿಸ್ತರಣೆ ಹೊಂದಿದೆ ಅಂದರೆ ಇತರ ದೇಶಗಳು ಯಾವ ಅಳವಡಿಸ್ಕೊಂಡಿದೆ ನಮ್ಮ ಭಾರತ UPI ಅಂದ್ರೆ ಸಿಂಗಾಪುರ್ ಇದೆ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್, ಭೂತಾನ್, ನೇಪಾಳ, ಶ್ರೀಲಂಕಾ, ಮಾರಿಷಸ್, ಫ್ರಾನ್ಸ್ ಮತ್ತು ನಮೀಬಿಯಾ ಇವೆಲ್ಲ ಈ ಭಾರತ UPI ಅಳವಡಿಸ್ಕೊಂಡಿದೆ. ಇದು ಪ್ರಾದೇಶಿಕ ಭಾಷೆಯಲ್ಲಿ ಪಾವತಿ ಸುಗಮಗೊಳಿಸುತ್ತದೆ, ಪರಸ್ಪರ ಕಾರ್ಯಸಾಧ್ಯತೆ ಹೆಚ್ಚಿಸುತ್ತದೆ, ಬಳಕೆದಾರ ಆಯ್ಕೆ ಸ್ವಾತಂತ್ರ್ಯವನ್ನು ಹೆಚ್ಚಿಸುತ್ತದೆ, ಪೂರೈಕೆದಾರರ ಸುಲಭ ಪ್ರವೇಶಕ್ಕೆ ಸುಗಮ ಅನುವು ಮಾಡಿಕೊಡುತ್ತದೆ. ಇದು ಇಷ್ಟೆಲ್ಲ ಸೌಕರ್ಯವನ್ನು ಹೊಂದಿದೆ. ಹಾಗಾಗಿ ತ್ವರಿತ ಪಾವತಿಯಲ್ಲಿ ಈ UPI ಜಗತ್ತಿನ ನಂಬರ್ 1 ಆಗಿದೆ. ನಂತರ ಸುದ್ದಿಯಲ್ಲಿರೋದು ಗವರ್ನೆನ್ಸ್ ಔಟ್ಲೈನ್ ಕೀ ಸ್ಟ್ರಾಟಜಿಕ್ ಟು ಎನ್ಶೂರ್ ಸಸ್ಟೈನಬಿಲಿಟಿ ಕಾಂಪಿಟೇಟಿವ್ನೆಸ್ ಆಫ್ ಕೋಲ್ ಸೆಕ್ಟರ್. ಅಂದ್ರೆ ಈ ಕಲ್ಲಿದ್ದಲು ಕ್ಷೇತ್ರದ ಸುರಕ್ಷತೆ, ಸ್ಪರ್ಧಾತ್ಮಕತೆಯನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರವು ಪ್ರಮುಖ ತಂತ್ರಗಳನ್ನು ವಿವರಿಸಿದೆ. ನೋಡೋಣ, ಭಾರತವು ವಿಶ್ವದ 5ನೇ ಅತಿ ದೊಡ್ಡ ಕಲ್ಲಿದ್ದಲು ನಿಕ್ಷೇಪವನ್ನು ಹೊಂದಿದೆ. ಅಂದ್ರೆ ಭಾರತದ 5ನೇ ಅತಿ ದೊಡ್ಡ ನಿಕ್ಷೇಪಗಳು ಭಾರತದಲ್ಲಿದೆ, 5th ಹೈಯೆಸ್ಟು. ದೇಶದ ಇಂಧನ ಅಗತ್ಯಗಳಲ್ಲಿ ಕಲ್ಲಿದ್ದಲು 55% ರಷ್ಟಿದೆ. ಭಾರತದಲ್ಲಿ ಕಲ್ಲಿದ್ದು ಕ್ಷೇತ್ರದಲ್ಲಿ ಅಥವಾ ಕಲ್ಲಿದ್ದು ವಲಯದಲ್ಲಿ ಸುಸ್ಥಿರತಾ ಉಪಕ್ರಮಗಳು ಏನೆಂದು ನೋಡೋಣ. ಫಸ್ಟಿಗೆ ಏನು ಸುಸ್ಥಿರತೆ ಅಂದ್ರೆ ಹಸಿರೀಕರಣ, ಜೈವಿಕ ಪುನಶ್ಚೇತನ. ಇದರಲ್ಲಿ ಗಣಿಗಾರಿಕೆ ಮಾಡಿದ ಪ್ರದೇಶಗಳಲ್ಲಿ ಅರಣ್ಯೀಕರಣ ಮಾಡುವುದು. ಎಲ್ಲಿ ನಾವು ಕಲ್ಲಿದ್ದಲು ಗಣಿಗಾರಿಕೆ ಮಾಡ್ತೇವೆ, ಅನಂತರದಲ್ಲಿ ಅದು ಗಣಿಗಾರಿಕೆ ನಿಂತು ಹೋದ್ಮೇಲೆ ಅಲ್ಲಿ ನಾವು ಅರಣ್ಯೀಕರಣ ಮಾಡುವುದು ಮುಖಾಂತರ ಸುಸ್ಥಿರಗೊಳಿಸ್ಬೇಕಂತ ಇದು ಹೇಳ್ತದೆ. ಆಮೇಲೆ ಎರಡನೇದು ಕಲ್ಲಿದ್ದಲು ಮತ್ತು ಲಿಗ್ನೈಟ್ PSU ಪಬ್ಲಿಕ್ ಸೆಕ್ಟರ್ ಭಾಗವಹಿಸುವಿಕೆಯು ಇದು ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಹಸಿರು ಕಾರ್ಯಕ್ರಮದಲ್ಲಿ ಭಾಗವಹಿಸುವಿಕೆ ಮತ್ತು ಸಂಸ್ಕರಿಸಿದ ಗಣಿ ನೀರಿನ ಬಳಕೆ ಮಾಡೋದು. ಎಲ್ಲಿ ಬಳಕೆ ಮಾಡಬೇಕಂದ್ರೆ ನೀರಾವರಿ ಕ್ಷೇತ್ರ, ಕೈಗಾರಿಕೆಗೆ ಮರುಬಳಕೆ ಮಾಡೋದು, ಅಥವಾ ಧೂಳು ನಿಗ್ರಹ, ಅಗ್ನಿಶಾಮಕಗಳಲ್ಲಿ ಬಳಕೆ ಮಾಡೋದು, ಪರಿಸರ ಸೇವೆಗಳಲ್ಲಿ ಬಳಕೆ ಮಾಡೋದು, ಮತ್ತು ಬ್ಲಾಸ್ಟ್ ಫ್ರೀ ಗಣಿಗಾರಿಕೆ ತಂತ್ರಜ್ಞಾನಕ್ಕೆ ಬಳಕೆ ಮಾಡೋದು. ಅಂದರೆ ಮೊದಲು ಏನು ಮಾಡ್ತಿದ್ರು, ಗಣಿಗಾರಿಕೆ ಮಾಡಬೇಕಾದ್ರೆ ಬ್ಲಾಸ್ಟ್ ಮಾಡ್ತಿದ್ರು, ಅದು ಬ್ಲಾಸ್ಟ್ ಫ್ರೀ ಮಾಡಬೇಕು. ಮತ್ತು ಶುದ್ಧ ಕಲ್ಲಿದ್ದಲು ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಕಲ್ಲಿದ್ದಲು ಅನಿಲೀಕರಣ ಅಂದ್ರೆ ಕೋಲ್ ಗ್ಯಾಸಿಫಿಕೇಷನ್, ಕಲ್ಲಿದ್ದಲು ಹಾಸಿಗೆ ಮೀಥೇನ್ CBMಗಳ ಮೇಲೆ ಗಮನ ಹರಿಸುವುದು. ಈ ರೀತಿಯೆಲ್ಲ ನಾವು ಸಸ್ಟೈನ್ ಮಾಡಬಹುದಂತ ಇಲ್ಲಿ ತಿಳಿಸಲಾಗಿದೆ. ಆಮೇಲೆ ಕಲ್ಲಿದ್ದಲು ಸಸ್ಟೈನ್ನಲ್ಲಿ ಕಲ್ಲಿದ್ದಲು ಆಮದು ಕಡಿತಗೊಳಿಸುವ ಕ್ರಮಗಳೇನು ಅಂದರೆ ನಾವು ಬೇರೆ ಬೇರೆ ದೇಶಗಳಿಂದ ಕಲ್ಲಿದ್ದಲು ಆಮದು ಕಡಿಮೆ ಮಾಡಬೇಕಾದ್ರೆ ಏನೆಲ್ಲ ಮಾಡಬೇಕಂದ್ರೆ ದೇಶೀಯ ಉತ್ಪಾದನೆ ಹೆಚ್ಚು ಮಾಡಬೇಕು, ದೇಶೀಯ ಉತ್ಪಾದನೆಯ ಬಳಕೆ ಹೆಚ್ಚಿಸುವುದು, ಮತ್ತು ಸ್ಥಳಾಂತರಿಸುವಿಕೆ ಮತ್ತು ಸರಬರಾಜು ಸರಪಳಿ ಸುಧಾರಣೆ ಮಾಡೋದು, ಶಕ್ತಿಯ ನೀತಿಯಡಿ
ಹಣಕಾಸು ಬೆಂಬಲ ನೀಡುವುದು ಮತ್ತು ಕೋಕಿಂಗ್ ಕಲ್ಲಿದ್ದಲು ಮಿಷನ್ ಅಂದರೆ ಕೋಕಿಲ್ ಕಲ್ಲಿದ್ದಲು ಮಿಷನ್ ಅಂತಿದೆ, ಅದರಡಿ ಉಕ್ಕಿನ ವಲಯಕ್ಕೆ ದೇಶೀಯ ಕೋಕಿಂಗ್ ಕಲ್ಲಿದ್ದಲು ಪೂರೈಕೆ ಹೆಚ್ಚಿಸಲು ಪ್ರಾರಂಭಿಸಬೇಕು ಅಥವಾ ಪ್ರಾರಂಭಿಸಲಾಗಿದೆ. ಇವೆಲ್ಲ ಮಾಡೋದ್ರಿಂದ ನಾವು ಆಮದು ಕಡಿಮೆ ಮಾಡ್ಕೊಳ್ಬೋದಂತ. ಭಾರತದಲ್ಲಿ ಕಲ್ಲಿದ್ದು ನಿಕ್ಷೇಪಗಳು ಕುರಿತು ನೋಡೋಣ. ಭಾರತದಲ್ಲಿ ಕಲ್ಲಿದ್ದಲು ನಿಕ್ಷೇಪಗಳ ಕುರಿತು ನೋಡೋಣ. ಭಾರತದಲ್ಲಿ ನಿಕ್ಷೇಪಗಳು ನಮ್ಮಲ್ಲಿ ಎರಡು ರೀತಿ ನೋಡ್ಬೋದು. ಒಂದು ಗೋಂಡ್ವಾನ ಕಲ್ಲಿದ್ದಲು ನಿಕ್ಷೇಪ, ಇನ್ನೊಂದು ತೃತೀಯ ಕಲ್ಲಿದ್ದಲು ನಿಕ್ಷೇಪ. ಈ ಗೋಂಡ್ವಾನ ಕಲ್ಲಿದ್ದಲು ನಿಕ್ಷೇಪವು 250 ಮಿಲಿಯನ್ ವರ್ಷಗಳ ಹಳೆಯದಾಗಿವೆ. 250 ಮಿಲಿಯನ್ 250 ಮಿಲಿಯನ್ ವರ್ಷಗಳ ಹಳೆಯದು. ಹಾಗೂ ತೃತೀಯ ಕಲ್ಲಿದ್ದಲು ನಿಕ್ಷೇಪಗಳು 15ರಿಂದ 60 ಮಿಲಿಯನ್ ವರ್ಷಗಳ ಹಳೆಯದಾಗಿವೆ. ಈ ಕಲ್ಲಿದ್ದಲು ನಿಕ್ಷೇಪದಲ್ಲಿ ಮೊದಲನೇ ಸ್ಥಾನದಾಗ ಇರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಚೈನಾ ಮೊದಲನೇ ಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿ ಭಾರತ ಇದೆ. ಮೂರನೇ ಸ್ಥಾನದಲ್ಲಿ ಇಂಡೋನೇಷ್ಯಾ ಇದೆ. ನಾಲ್ಕನೇ ಸ್ಥಾನದಲ್ಲಿ ಅಮೆರಿಕ ಇದೆ. ಕಲ್ಲಿದ್ದಲು ನಿಕ್ಷೇಪದಲ್ಲಿ 4ನೇ ಸ್ಥಾನದಲ್ಲಿ ಅಮೆರಿಕ. ಓಕೆನಾ. ನೋಟ್ ಇಲ್ಲಿ ಹೇಳಲಾಗಿದೆ ಏನಪ್ಪ ಅಂದ್ರೆ, ಈ ಏನು ಗೋಂಡ್ವಾನ ತೃತೀಯ ಕಲ್ಲಿದ್ದಲು ಅಂತ ಹೇಳಿದ್ವಲ್ಲ, ಇದು ಇನ್ನೊಂದು ರೀತಿಯ ಕಲ್ಲಿದ್ದಲು ಬರ್ತದೆ, ಕಾರ್ಬೋನಿಫೆರಸ್ ಅಂತ ಕಲ್ಲಿದ್ದಲು. ಗೋಂಡ್ವಾನದಲ್ಲಿರೋದು 250 ಮಿಲಿಯನ್ ವರ್ಷ ಹಳೆಯದು. ತೃತೀಯ ಕಲ್ಲಿದ್ದಲದು 15ರಿಂದ 60 ಮಿಲಿಯನ್ ವರ್ಷಗಳ ಹಳೆಯದು. ಈ ಕಾರ್ಬೋನಿಫೆರಸ್ ಅಂತ ಕಲ್ಲಿದ್ದಲು ಇದು 350 ಮಿಲಿಯನ್ ಹಳೆಯ ವರ್ಷಗಳಷ್ಟು ಹಳೆಯದಾಗಿದ್ದು, ಇದು ಅತ್ಯುತ್ತಮ ದರ್ಜೆಯ ಕಲ್ಲಿದ್ದಲಾಗಿದೆ. ಇದು ಭಾರತದಲ್ಲಿ ಲಭ್ಯವಿಲ್ಲ. ಯಾವುದು? ಕಾರ್ಬೋನಿಫೆರಸ್ ಕಲ್ಲಿದ್ದಲು ಭಾರತದಲ್ಲಿ ಲಭ್ಯ ಇಲ್ಲ. ಭಾರತದಲ್ಲಿ ಲಭ್ಯ ಇರೋದು ಗೋಂಡ್ವಾನ ಕಲ್ಲಿದ್ದಲು. ಈ ಗೋಂಡ್ವಾನ ಕಲ್ಲಿದ್ದಿನಲ್ಲಿ ಇಂಗಾಲದ ಅಂಶ ಕಡಿಮೆ ಇದೆ ಮತ್ತು ಆಂಥ್ರಸೈಟ್ ಭಾರತದಲ್ಲಿ ಲಭ್ಯ ಇಲ್ಲ. ಆಂಥ್ರಸೈಟ್ ಅಂದರೆ ಉತ್ತಮ ದರ್ಜೆಯ ಇದು ಕಲ್ಲಿದ್ದಲಾಗಿದ್ದು, ಇದು ಭಾರತದಲ್ಲಿ ಲಭ್ಯ ಇಲ್ಲ. ಬಟ್ ಗೋಂಡ್ವಾನ ಕಲ್ಲಿದ್ದಿನಲ್ಲಿ ಇಂಗಾಲದ ಅಂಶ ಕಡಿಮೆ ಇದೆ. ಕೋಕಿಂಗ್, ಬಿಟುಮಿನಸ್, ಸಬ್ ಬಿಟುಮಿನಸ್ ನಿಕ್ಷೇಪಗಳು ಗೋಂಡ್ವಾನ ಹೊಂದಿದೆ. ಗೋಂಡ್ವಾನ ಯಾವ ರೀತಿ ಕಲ್ಲಿದ್ದಲು ಹೊಂದಿದೆ ಅಂದರೆ, ಒಂದು ಕೋಕಿಂಗ್ ಕಲ್ಲಿದ್ದಲು, ಬಿಟುಮಿನಸ್ಸು, ಸಬ್ ಬಿಟುಮಿನಸ್ಸು ನಿಕ್ಷೇಪವು ಗೋಂಡ್ವಾನ ಹೊಂದಿದೆ. ಮತ್ತು ಗೋಂಡ್ವಾನ ಕಲ್ಲಿದ್ದಲು ತೇವಾಂಶ ಮುಕ್ತವಾಗಿದೆ, ಅಂದರೆ ಯಾವುದೇ ತೇವಾಂಶವೂ ಇಲ್ಲ. ಆದರೆ ಇದರಲ್ಲಿ ಗೋಂಡ್ವಾನ ಕಲ್ಲಿದ್ದಲಲ್ಲಿ ಸಲ್ಫರ್ ಮತ್ತು ಫಾಸ್ಫರಸನ್ನು ಹೊಂದಿದೆ. ಹಾಗಾದರೆ ಗೋಂಡ್ವಾನ ಕಲ್ಲಿದ್ದಲು ಮತ್ತು ತೃತೀಯ ಕಲ್ಲಿದ್ದಲು ಭಾರತದಲ್ಲಿ ಹಂಚಿಕೆಯಾಗಿದ್ದು ಎಲ್ಲೆಲ್ಲಿದೆ ಅಂತ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಗೋಂಡ್ವಾನ ಕಲ್ಲಿದ್ದಲು ಇದು ಜಾರ್ಖಂಡ್ನಲ್ಲಿದೆ, ವೆಸ್ಟ್ ಬೆಂಗಾಲ್ನಲ್ಲಿ, ಒಡಿಸ್ಸಾ, ಸೋನ್ ನದಿ ತೀರದಲ್ಲಿ ಮತ್ತು ಗೋದಾವರಿ ಜಲಾನಯನ ಮತ್ತು ವಾರ್ಧಾ ನದಿ ಇವೆರಡು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಾವೆ. ಈ ಜಲಾನಯನ ನದಿ ಇಂದ್ರಾವತಿ ಜಲಾನಯನ, ನರ್ಮದಾ ಜಲಾನಯನ, ಕೋಯಲ್ ಜಲಾನಯನ ಪ್ರದೇಶಗಳಲ್ಲಿ ಈ ಗೋಂಡ್ವಾನ ಕಲ್ಲಿದ್ದಲು ಹಂಚಿಕೆಯಾಗಿದೆ. ಹಾಗಾದರೆ ತೃತೀಯ ಕಲ್ಲಿದ್ದಲು ಭಾರತದಲ್ಲಿ ಎಲ್ಲೆಲ್ಲಿ ಹಂಚಿಕೆಯಾಗಿದೆ ಅಂತ ನೋಡ್ಕೊಂಡು ಬರೋಣ. ಕಡಿಮೆ ಇಂಗಾಲ ಇದರಲ್ಲಿ, ಅಂದರೆ ಟರ್ಷರಿ ಕೋಲ್ ಅಂತ ಕರೀತಾರೆ. ಇದರಲ್ಲಿ ಕಡಿಮೆ ಇಂಗಾಲ ಇದೆ, ತೇವಾಂಶ ಹೆಚ್ಚಿದೆ. ನೋಡಿ, ಇದು ಕಡಿಮೆ ಇಂಗಾಲ ಇದೆ, ತೇವಾಂಶ ಹೆಚ್ಚಿದೆ. ಹಾಗಾಗಿ ಇದು ಗಂಧಕವನ್ನು ಹೊಂದಿದೆ. ಅಸ್ಸಾಂ ಎಲ್ಲೆಲ್ಲಿ ಹಂಚಿಕೆಯಾಗಿದೆ ಭಾರತದಲ್ಲಿ ಅಂದ್ರೆ, ಅಸ್ಸಾಂ ರಾಜ್ಯದಲ್ಲಿ, ಮೇಘಾಲಯ ರಾಜ್ಯದಲ್ಲಿ, ಅರುಣಾಚಲ ಪ್ರದೇಶ ಮತ್ತು ಡಾರ್ಜಿಲಿಂಗ್, ವೆಸ್ಟ್ ಬೆಂಗಾಲ್ನ ಡಾರ್ಜಿಲಿಂಗ್ನಲ್ಲಿ ಹೊಂದಿದೆ. ಮತ್ತು ಜಮ್ಮು ಕಾಶ್ಮೀರದಲ್ಲಿ, ಉತ್ತರ ಪ್ರದೇಶ, ರಾಜಸ್ಥಾನ್, ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿಯಲ್ಲೆಲ್ಲ ಸಹ ಈ ತೃತೀಯ ಕಲ್ಲಿದ್ದಲನ್ನು ನಾವು ನೋಡ್ಬೋದು. ಹಾಗಾದರೆ ಭಾರತದಲ್ಲಿ ಮೊದಲ ಕಲ್ಲಿದ್ದಲು ಗಣಿಗಾರಿಕೆ ಯಾವಾಗ ಆರಂಭ ಆಯಿತು ಅಂದ್ರೆ ಈ ಭಾರತದಲ್ಲಿ ಮೊದಲ ಬಾರಿ ಕಲ್ಲಿದ್ದಲು ಗಣಿಗಾರಿಕೆಯು 1774ರಲ್ಲಿ ರಾಣಿಗಂಜ್, ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಈ ಗಣಿಗಾರಿಕೆ ಆರಂಭಗೊಂಡಿತು. ನಂತರ ಸುದ್ದಿಯಲ್ಲಿದೆ ಮೇರಿ ಪಂಚಾಯತ್ ಅಪ್ಲಿಕೇಶನ್ ಅಂತ. ಮೇರಿ ಪಂಚಾಯತ್ ಮೊಬೈಲ್ ಅಪ್ಲಿಕೇಶನ್ಗೆ ಪ್ರತಿಷ್ಠಿತ ವಿಶ್ವ ಮಾಹಿತಿ ಸಮಾಜ ಶೃಂಗಸಭೆ ಬಹುಮಾನ 2025ರ ಚಾಂಪಿಯನ್ ಪ್ರಶಸ್ತಿ ನೀಡಿದೆ. ನೋಡೋಣ, ಈ ಮೇರಿ ಪಂಚಾಯತ್ ಅಪ್ಲಿಕೇಶನ್ನ ಗುರಿ ಏನಂದ್ರೆ, ಭಾರತ ಪಂಚಾಯತ್ಗಳಿಗಾಗಿ ಗವರ್ನೆನ್ಸ್ ಪ್ಲಾಟ್ಫಾರ್ಮ್ ವೇದಿಕೆ, ಆಡಳಿತ ವೇದಿಕೆಯು 2.65 ಲಕ್ಷ ಗ್ರಾಮ ಪಂಚಾಯತ್ಗಳಲ್ಲಿ 25 ಲಕ್ಷಕ್ಕೂ ಹೆಚ್ಚು ಚುನಾಯಿತ ಪ್ರತಿನಿಧಿಗಳನ್ನು ಸಬಲೀಕರಣಗೊಳಿಸುವುದು, ಡಿಜಿಟಲ್ ಸೇರ್ಪಡೆ, ಪಾರದರ್ಶಕತೆಯ ಮೂಲಕ ಗ್ರಾಮ ಆಡಳಿತವನ್ನು
ಸಮಗ್ರಗೊಳಿಸುವುದಾಗಿತ್ತು. ಈ ಗುರಿ ಹೊಂದಿತ್ತು. ಹಾಗಾಗಿ ಇದಕ್ಕೆ ಈ ಅವಾರ್ಡ್ ನೀಡಲಾಗಿದೆ. ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತದೆ ಅಂತ ನೋಡೋಣ. ಪಂಚಾಯತ್ ರಾಜ್ ಸಚಿವಾಲಯ ಮತ್ತು ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಅಡಿ ಈ ರಾಷ್ಟ್ರೀಯ ಮಾಹಿತಿ ಕೇಂದ್ರದ ಉಪಕ್ರಮವಾಗಿದೆ. ಇದು ಎದರ ಉಪಕ್ರಮ ಅಂದ್ರೆ ರಾಷ್ಟ್ರೀಯ ಮಾಹಿತಿ ಕೇಂದ್ರದ ಉಪಕ್ರಮವಾಗಿದೆ. ನಂತರ ಸುದ್ದಿಯಲ್ಲಿರೋದು ಬಿಲ್ ಆಫ್ ಲ್ಯಾಂಡಿಂಗ್ ಬಿಲ್ 2025. ಭಾರತ ಸಂಸತ್ತು 2025ರ ಸರಕು ಸಾಗಣೆ ಮಸೂದೆ ಅಂಗೀಕರಿಸಿದೆ. ಇದು ಸಾಗಣೆಯ ದಾಖಲೆಗಳಿಗಾಗಿ ಕಾನೂನು ಚೌಕಟ್ಟನ್ನು ನವೀಕರಿಸುವ ಮತ್ತು ಸರಳೀಕರಣಗೊಳಿಸುವ ಗುರಿ ಹೊಂದಿದೆ. ಈ ಮಸೂದೆಯು ಭಾರತೀಯ ಬಿಲ್ಗಳ ಸರಕು ಸಾಗಣೆದಾರರಿಗೆ ನೀಡುವ ದಾಖಲೆಯಾಗಿದೆ. 1856ರ ಭಾರತೀಯ ಬಿಲ್ಗಳ ಸರಕು ಸಾಗಣೆ ಕಾಯ್ದೆ ಬದಲಾಗಲಿದೆ. ಸಾಗಿಸಲಾದ ಸರಕುಗಳ ಪ್ರಕಾರ ಅಂದ್ರೆ ಇದರಲ್ಲಿ ಯಾವ ಪ್ರಕಾರದ್ದು ಅಂತ, ಆಮೇಲೆ ಎಷ್ಟಿದೆ ಅಂತ ಪ್ರಮಾಣ, ಸ್ಥಿತಿ, ಘನ ದ್ರವ ಅನಿಲ ಯಾವ ಸ್ಥಿತಿಯಲ್ಲಿದೆ ಮತ್ತು ಗಮ್ಯಸ್ಥಾನದ ಸೇರಿದಂತೆ ವಿವರಗಳನ್ನು ಒಳಗೊಂಡಿರುತ್ತದೆ. ಓಕೆನಾ. ಈ ಬಿಲ್ನಲ್ಲಿ ಇದೊಂದು ಏನಿಲ್ಲ, ಈ ಮಸೂದೆ ಭಾರತೀಯ ಸರಕು ಸಾಗಣೆದಾರರಿಗೆ ನೀಡುವ ಒಂದು ದಾಖಲೆಯಾಗಿದೆ. ಇದು ಕಾನೂನು ಚೌಕಟ್ಟು ನವೀಕರಿಸುತ್ತದೆ ಅಷ್ಟೇ. ನಂತರ ಸುದ್ದಿಯಲ್ಲಿದೆ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ. ಇದು ಸಿಂಗಾಪುರ್ ಮೊದಲನೇ ಸ್ಥಾನದಲ್ಲೇ. ಈ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಸಿಂಗಾಪುರ್ ಮೊದಲನೇ ಸ್ಥಾನದಲ್ಲೇ, ಭಾರತ 77ನೇ ಸ್ಥಾನದಲ್ಲಿದೆ. ಈ ಹಿಂದಿನ ವರ್ಷ 2024ರಲ್ಲಿ 85ನೇ ಸ್ಥಾನದಲ್ಲಿತ್ತು. ಈಗ 77ಕ್ಕೆ ಉತ್ತಮ ಪ್ರದರ್ಶನ ಕಂಡಿದೆ. ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತ ಶ್ರೇಯಾಂಕವು 2024ರಲ್ಲಿ 85 ಆಗಿತ್ತು. ಪ್ರಸ್ತುತ 77ಕ್ಕೆ ಜಿಗಿದಿದೆ. ಭಾರತೀಯ ನಾಗರಿಕರು ವೀಸಾ ಪಡೆಯದೆ 59 ದೇಶಗಳಿಗೆ ಪ್ರಯಾಣಿಸಬಹುದು. ಇದು ವಿಶ್ವದ ಎಲ್ಲ ಪಾಸ್ಪೋರ್ಟ್ಗಳ ಮೂಲ ಅಧಿಕೃತ ಶ್ರೇಯಾಂಕವಿದು. ಪೂರ್ವ ವೀಸಾ ಇಲ್ಲದೆ ಪ್ರವೇಶಿಸಬಹುದಾದ ಸ್ಥಳಗಳ ಸಂಖ್ಯೆಗೆ ಅನುಗುಣವಾಗಿ ಶ್ರೇಯಾಂಕ ನೀಡಲಾಗುತ್ತದೆ. ಈ ಹೆನ್ಲೆ ಪಾಸ್ಪೋರ್ಟ್ ಬಿಡುಗಡೆ ಮಾಡೋರು ಯಾರು ಅಂದ್ರೆ ಇಂಟರ್ನ್ಯಾಷನಲ್ ಏರ್ ಟ್ರಾನ್ಸ್ಪೋರ್ಟ್ ಅಥಾರಿಟಿಯವರು ಬಿಡುಗಡೆ ಮಾಡ್ತಾರೆ ಹೆನ್ಲೆ ಪಾಸ್ಪೋರ್ಟ್ನ. ನಂತರ ಸುದ್ದಿಯಲ್ಲಿದೆ ನ್ಯಾಷನಲ್ ಸ್ಪೋರ್ಟ್ಸ್ ಗವರ್ನೆನ್ಸ್ ಬಿಲ್ ಇಂಟ್ರಡ್ಯೂಸ್ಡ್ ಇನ್ ಲೋಕಸಭಾ. ಅಂದ್ರೆ ಲೋಕಸಭೆಯಲ್ಲಿ ರಾಷ್ಟ್ರೀಯ ಕ್ರೀಡಾ ಆಡಳಿತ ಮಸೂದೆ ಮಂಡನೆ ಮಾಡಲಾಗಿದೆ. ಯಾಕೆ ಸುದ್ದಿ ನೋಡೋಣ. ಕ್ರೀಡಾ ಸಂಸ್ಥೆಗಳ ಆಡಳಿತವನ್ನು ಸುಧಾರಿಸಲು ಮತ್ತು ಕ್ರೀಡೆಗಳಲ್ಲಿ ಉತ್ತಮ ಫಲಿತಾಂಶ ಸಾಧಿಸಲು ಕ್ರೀಡಾ ಒಕ್ಕೂಟಗಳು ಒಳಗೊಂಡಂತಹ ವಿವಾದಗಳು ಮತ್ತು ಮೊಕದ್ದಮೆಗಳು ಕಡಿಮೆ ಮಾಡುವುದು ಸಮಗ್ರ ಶಾಸನವನ್ನು ತರಲು ಈ ಮಸೂದೆ ಉದ್ದೇಶ ಹೊಂದಿದೆ. ಹಾಗಾದರೆ ಈ ರಾಷ್ಟ್ರೀಯ ಕ್ರೀಡಾ ಆಡಳಿತ ಮಸೂದೆ ಲಕ್ಷಣಗಳೇನದಾವ ಅಂತ ನೋಡ್ಕೊಂಡು ಬರೋಣ. ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಗಳು NSBS ಸಂಸ್ಥೆಗಳ ಸ್ಥಾಪನೆ ಮಾಡೋದು. ರಾಷ್ಟ್ರೀಯ ಕ್ರೀಡಾ ಸಂಸ್ಥೆಗಳ ಸ್ಥಾಪನೆ ಮಾಡೋದು. ಮಾನ್ಯತೆ ಪಡೆದ ಕ್ರೀಡಾ ಸಂಸ್ಥೆಗಳಿಗೆ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಭಾರತದಲ್ಲಿ ಒಲಿಂಪಿಕ್ಸ್ ಕ್ರೀಡೆಗಳಿಗೆ ಏಕೈಕ ಆಡಳಿತ ಮಂಡಳಿಯಾಗಿಸುವುದು. ಅಂದರೆ ಈ ರಾಷ್ಟ್ರೀಯ ಒಲಿಂಪಿಕ್ ಸಮಿತಿ ಅದಕ್ಕೆ ಒಂದು ಏಕೈಕ ಆಡಳಿತ ಮಂಡಳಿ ಮಾಡಬೇಕು. ಆಮೇಲೆ ರಾಷ್ಟ್ರೀಯ ಪ್ಯಾರಾ ಒಲಿಂಪಿಕ್ ಸಮಿತಿಗೂ ಸಹ ಇದಕ್ಕೆ ಭಾರತದಲ್ಲಿ ಪ್ಯಾರಾ ಒಲಿಂಪಿಕ್ ಸಹ ಏಕೈಕ ಆಡಳಿತ ಮಂಡಳಿ ಮಾಡಬೇಕು. ಆಮೇಲೆ ರಾಷ್ಟ್ರೀಯ ಕ್ರೀಡಾ ಮಂಡಳಿ ಯಾವುದೇ ಕ್ರೀಡಾ ಸಂಸ್ಥೆಗಳಿಗೆ ಮಾನ್ಯತೆ ನೀಡುವ ಅಧಿಕಾರ ಹೊಂದಿದೆ. ರಾಷ್ಟ್ರೀಯ ಕ್ರೀಡಾ ಚುನಾವಣೆಗಳನ್ನು ನಡೆಸೋದು ಅಂದ್ರೆ ನ್ಯಾಷನಲ್ ಸ್ಪೋರ್ಟ್ಸ್ ಬೋರ್ಡ್ ಏನದಲ್ಲ ಅದಾಗ ನಿರ್ವಾಹಕ. ಈ ರಾಷ್ಟ್ರೀಯ ಕ್ರೀಡಾ ಚುನಾವಣೆ ಯಾಕೆ ಮಾಡ್ಬೇಕಂದ್ರೆ ಇಲ್ಲಿ ನಿರ್ವಹಣೆ ಯಾವ್ಯಾವ ಪೋಸ್ಟಿಗೆ ಮಾಡ್ಬೇಕಂದ್ರೆ ಒಂದು ನಿರ್ವಾಹಕ ಪೋಸ್ಟ್ಗೆ, ಆಮೇಲೆ ಕ್ರೀಡಾಪಟು ಸಮಿತಿಗಳಿಗೆ ಮುಕ್ತವ ಮತ್ತು ನ್ಯಾಯಯುತ ಚುನಾವಣೆಗಳು ನೋಡಿಕೊಳ್ಳೋದು. ಈಗೇನು ರಾಷ್ಟ್ರೀಯ ಕ್ರೀಡಾ ಚುನಾವಣೆ ಯಾಕೆ ಮಾಡ್ತಾರಲ್ಲ ಅಲ್ಲಿ ನಿರ್ವಹಣೆ ಮಾಡಬೇಕು. ಹಾಗಾಗಿ ಚುನಾವಣೆ ಮುಖಾಂತರ ನ್ಯಾಯಯುತವಾದ ಚುನಾವಣೆಗಳು ನೋಡಿಕೊಳ್ಳೋದು. ಕ್ರೀಡಾ ನ್ಯಾಯಮಂಡಳಿ ರಚಿಸೋದು. ಕ್ರೀಡಾ ನ್ಯಾಯಮಂಡಳಿ ಇದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ಹೈಕೋರ್ಟ್ ನ್ಯಾಯಾಧೀಶರು ಅಥವಾ ಪರಿಣಿತ ಇಬ್ಬರು ಸದಸ್ಯರನ್ನು ಒಳಗೊಂಡಿರುತ್ತದೆ. ಮತ್ತು ಕ್ರಿಯಾ ನ್ಯಾಯಮಂಡಳಿ ಅಂದರೆ ಈ ಕ್ರೀಡಾ ನ್ಯಾಯಮಂಡಳಿ ಏನದಲ್ಲ ಈ ಕ್ರೀಡಾ ನ್ಯಾಯಮಂಡಳಿ ವ್ಯಾಪ್ತಿ ಎಷ್ಟದಂದ್ರೆ ಇದು ಸಿವಿಲ್ ನ್ಯಾಯಾಲಯಗಳ ಅಧಿಕಾರ ಹೊಂದಿಲ್ಲ. ನೀತಿ ಸಂಹಿತೆ ರೂಪಿಸಬೇಕು. ಇಷ್ಟೆಲ್ಲ ಈ ಮಸೂದೆಯಲ್ಲಿ ಒಳಗೊಂಡಿದೆ ಕ್ರೀಡಾ ಮಸೂದೆಯಲ್ಲಿ. ನಂತರ ಸುದ್ದಿಯಲ್ಲಿದೆ ಕಾಶಿ ಡಿಕ್ಲರೇಷನ್ ಅಂತ. ಕಾಶಿ ಡಿಕ್ಲರೇಷನ್ ಸುದ್ದಿಯಲ್ಲಿತ್ತು. ಹಿಂಗಂದ್ರೆ ಏನಂತ ನೋಡ್ಕೊಂಬೋಣ. ವಾರಾಣಸಿಯ ರುದ್ರಾಕ್ಷ ಅಂತಾರಾಷ್ಟ್ರೀಯ ಸಮಾವೇಶ ಕೇಂದ್ರದಲ್ಲಿ ಇತ್ತೀಚೆಗೆ ಕಾಶಿ ಘೋಷಣೆಯ ಔಪಚಾರಿಕ ಅಂಗೀಕಾರದೊಂದಿಗೆ
ಯುವ ಆಧ್ಯಾತ್ಮಿಕ ಶೃಂಗಸಭೆ ಮುಕ್ತಾಯಗೊಂಡಿದೆ. ಇಲ್ಲೊಂದು ನಡೆದಿತ್ತು ಒಂದು ಸಭೆ, ಅದು ಯುವ ಆಧ್ಯಾತ್ಮಿಕ ಶೃಂಗಸಭೆ ಅಂತ ನಡೀತದೆ, ಮುಕ್ತಾಯಗೊಂಡಿದೆ. ಅಲ್ಲಿ ಒಂದು ಘೋಷಣೆ ಮಾಡಲಾಗಿದೆ, ಕಾಶಿ ಘೋಷಣೆ ಅಂತ, ಕಾಶಿ ಡಿಕ್ಲರೇಷನ್ ಅಂತ. ಅದ್ರ ಧ್ಯೇಯ ಏನಂತ ನೋಡ್ಕೊಂಬೋಣ. ಕಾಶಿ ಘೋಷಣೆಯ ಧ್ಯೇಯ ಏನಂದ್ರೆ ಮಾದಕ ವಸ್ತು ಮುಕ್ತ ಯುವ ಜನತೆ ಅಭಿವೃದ್ಧಿ ಹೊಂದಿದ್ದು, ಅಂದರೆ ಮಾದಕ ವಸ್ತು ಮುಕ್ತ ಯುವ ಜನತೆ ಅಭಿವೃದ್ಧಿ ಹೊಂದಿದ ಭಾರತಕ್ಕಾಗಿ ಎಂಬ ವಿಷಯದಡಿ ನಡೆದ ಈ ಯುವ ಆಧ್ಯಾತ್ಮಿಕ ಶೃಂಗಸಭೆ ಧ್ಯೇಯ ಅಳವಡಿಸಿಕೊಂಡಿದೆ. ಹಾಗೂ 2047ರ ವೇಳೆಗೆ ಭಾರತವು ನಶಾಮುಕ್ತ ಸಮಾಜ ಹೊಂದುವುದು ಪ್ರಮುಖ ಗುರಿ. ಇದು ಇದರದಾಗಿದೆ. ಈ ಏನು ನಡೆಯಿತು ಇದು ಯುವ ಆಧ್ಯಾತ್ಮಿಕ ಶೃಂಗಸಭೆಯ ಒಂದು ಧ್ಯೇಯ ಏನು, ಪ್ರಮುಖ ಗುರಿ ಏನು ಇಟ್ಕೊಂಡಿದ್ದಾರೆ, 2047 ವೇಳೆಗೆ ನಶಾಮುಕ್ತ ಭಾರತ ಸಮಾಜ ಹೊಂದುವುದಾಗಿದೆ. ನಂತರ ಈ ಶೃಂಗಸಭೆಯಲ್ಲಿ 120ಕ್ಕೂ ಹೆಚ್ಚು ಆಧ್ಯಾತ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಂಸ್ಥೆಗಳು ಭಾಗವಹಿಸಿದವು. 600ಕ್ಕೂ ಹೆಚ್ಚು ಯುವ ನಾಯಕರು, ಶಿಕ್ಷಣ ತಜ್ಞರು, ಸರ್ಕಾರಿ ಪ್ರತಿನಿಧಿಗಳು ಭಾಗವಹಿಸಿದರು. ಈ ತರಗತಿ ಇಲ್ಲಿಗೆ ಮುಕ್ತಾಯಗೊಂಡಿರುತ್ತದೆ. ತರಗತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತರಗತಿ ವೀಕ್ಷಿಸಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು.